ಹಾಯ್ ಆಲ್, ವೆಲ್ಕಮ್ ಟು ಪ್ರಶಾಂತ್ ಎಜುಕೇಶನ್. ಇದು ನಾನು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ KSET ಅಸಿಸ್ಟೆಂಟ್ ಪ್ರೊಫೆಸರ್ ಅಪ್ಲೈ ಮಾಡೋದು 2018 ಕ್ವಶನ್ ಪೇಪರು, ಜನರಲ್ ಪೇಪರ್. ಇದು ಕೋಡ್ ವೈನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ದು ಅಂದ್ಬಿಟ್ಟು. ಐ ವಿಲ್ ಬಿ ಯೂಸಿಂಗ್ ಇಂಗ್ಲಿಷ್ ಆಸ್ ವೆಲ್ ಆಸ್ ಕನ್ನಡ ಟು ಎಕ್ಸ್ಪ್ಲೇನ್ ದಿಸ್. ನಾನು ಇಂಗ್ಲೀಷು ಮತ್ತು ಕನ್ನಡ ಎರಡನ್ನೂ ಯೂಸ್ ಮಾಡ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಬೋತ್ ದೋಸ್ who understand English as well as who understand ಕನ್ನಡ. ಓಕೆ, ಸೊ ಯಾರಿಗೆ ಇದು ತುಂಬಾ ಉಪಯೋಗಕರ ಆಗುತ್ತೆ, ಯಾರಿಗೆ ಕನ್ನಡ ಗೊತ್ತಿರುತ್ತೋ ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ಓಕೆ, ಸೊ ಇದು ಹೇಳಕ್ಕಿಂತ ಮುಂಚೆ ನಾನು ಇದನ್ನೇನಕ್ಕೆ ಮಾಡ್ತಾ ಇದೀನಿ ಅಂದ್ರೆ, ತುಂಬಾ ಜನ ನಂಗೆ ಹೇಳಿದ್ರು, ಸರ್ ನಮಗೆ ಸ್ಲೆಟ್ಗೆ KSETಗೆ ನಮಗೆ ಎಲ್ಲೂ ಮೆಟೀರಿಯಲ್ಗಳು ಸಿಗ್ತಾ ಇಲ್ಲ, ಕ್ವಶನ್ ಪೇಪರ್ಸ್ಗಳಿದೆ, ಆನ್ಸರ್ಸು ಇದೆ, ಬಟ್ ಅದಕ್ಕೆ ನಮಗೆ ಯಾವ ರೀತಿ ಪ್ರಿಪೇರ್ ಆಗೋದು, ಹೇಗೆ ಯಾವ ರೀತಿ ಗೊತ್ತಾಗಲ್ಲ ಅಂತ. ನಾನು ಹೇಳಕ್ ಬಯಸೋದು ಏನು ಅಂದರೆ, ನಾನು ನನ್ನ NET ಕಂಪ್ಲೀಟ್ ಮಾಡಿದೆ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಅದೇ ಟೈಮಲ್ಲಿ ಅವರು ಫಸ್ಟ್ ಟೈಮ್ ಅವರು ದೇ ಇಂಟ್ರೊಡ್ಯೂಸ್ MCQs ಫಾರ್ ಪೇಪರ್ 2 ಆ್ಯಂಡ್ ಪೇಪರ್ 3 ಆಸ್ ವೆಲ್. So at that time, what I did was I only went through the MCQs which were there. I used to take ಒಂದು ಕ್ವಶನ್ ತೊಗೊಂಡು ಅದನ್ನು MCQs ಮಾಡ್ಬಿಟ್ಟು ನಾನು ಅದಕ್ಕೆ ಪ್ರಿಪೇರ್ ಆದೆ. ಅದರಿಂದ ನನಗೆ ಕ್ವಾಲಿಫೈ ಆಯಿತು, ನನಗೆ NET ಕ್ವಾಲಿಫಿಕೇಶನ್ ಸಿಕ್ತು ನನಗೆ. ಅದೇ ಥರ ನಾನು ತುಂಬ ಜನಕ್ಕೆ ಈ ಟೆಕ್ನಿಕ್ಗಳನ್ನ ಹೇಳ್ಕೊಳ್ಳೋಣ. ಈಗ ನೆಟ್ ಆದರೆ ಅದು ನ್ಯಾಷನಲ್ ಲೆವೆಲ್ ಇರೋದ್ರಿಂದ ತುಂಬ ಟಫ್ ಅನಿಸುತ್ತೆ. So if it is net, you feel that it's tough. Why? Because it's a national level. Whereas KSET, when you talk about KSET is in Karnataka state. So that competition will not be so tough. So competition ಜಾಸ್ತಿ ಇರಲ್ಲ. ಅದಕ್ಕೆ ನಾನು ಇದನ್ನ ಫಸ್ಟ್ ಕ್ವಶನ್ ಪೇಪರ್ ಸೀರೀಸ್ಗಳು ಬಿಡ್ತೀನಿ, ಆಮೇಲೆ ನಾನು ನಿಮಗೆ ಪ್ರಾಕ್ಟೀಸ್ ಸೆಷನ್ಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ, ಸೊ ದಟ್ ನಿಮಗೆ ಈಸಿ ಆಗುತ್ತೆ. ಸೊ ಫಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ಯು ಆಲ್ ದಿ ಕ್ವಶನ್ ಪೇಪರ್ ಥಿಂಗ್ಸ್ ವಿಚ್ ಆರ್ ದೇರ್. Then I will try to get you all the practice questions which are might come into your KSET. ಓಕೆ, ಅಂಡ್ ಆಲ್ಸೋ ಐ ವಿಲ್ ಬಿ ಡೂಯಿಂಗ್ ಫಾರ್ ನೆಟ್ಗೂ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಟ್ ಮಾಡಿದ್ರೆ ನಾನು ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ, ಕನ್ನಡದಲ್ಲಿ ಮಾಡಲ್ಲ, ಯಾಕಂದ್ರೆ ನೆಟ್ ಇಸ್ ಅ ನ್ಯಾಷನಲ್ ಲೆವೆಲ್ ಎಕ್ಸಾಮ್. ಸೊ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಇನ್ ಇಂಗ್ಲಿಷ್. ಇದು ಸ್ವಲ್ಪ KSET ಕರ್ನಾಟಕ ಲೆವೆಲ್ ಎಕ್ಸಾಮ್ ಇದೆ, ಇದನ್ನು ಕನ್ನಡದಲ್ಲಿ ನಾನು ಹೇಳ್ತೀನಿ. ಓಕೆ, ಫಸ್ಟ್ ಹೋಗೋಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ಸಿಲೆಬಸ್ನ ನೋಡ್ಕೊಳ್ಳೋಣ. ಜನರಲ್ ಪೇಪರಲ್ಲಿ ಸಿಲೆಬಸ್ ಏನು ಕೊಡ್ತಾರೆ ಅಂದ್ಬಿಟ್ಟು. ಓಕೆ, ಸೊ ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಇದು ಕೇಳೋದು. ಸೊ ದೇ ವಿಲ್ ಆಸ್ಕ್ ಕ್ವಶನ್ ಆನ್ ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್. ಓಕೆ, ಸೊ ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡ್. ಯೂನಿಟ್ 1 ಅಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಇರುತ್ತೆ. So these are all the various things which will be there. I think you can read out. Okay, so the first will be your teaching concepts, learning characteristics, factor affecting teaching related, methods of teaching in institute of higher learning, teaching support system and evaluation of systems. ಓಕೆ, ಇದ್ರೊಳಗೆ ಏನಂದ್ರೆ ಫಸ್ಟ್ ನಿಮಗೆ ಟೀಚಿಂಗ್ ಕಾನ್ಸೆಪ್ಟ್ಗಳು ಬರುತ್ತೆ, ಲರ್ನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್, ಆ ಲರ್ನರ್ ಯಾರು, ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದೆಲ್ಲ ಬರುತ್ತೆ. ಫ್ಯಾಕ್ಟರ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಏನೇನು, ಟೀಚರ್ ಲರ್ನರ್ ಸಪೋರ್ಟ್ ಮೆಟೀರಿಯಲ್, ಇನ್ಸ್ಟ್ರಕ್ಷನಲ್ ಫೆಸಿಲಿಟಿ, ಇದೆಲ್ಲ ಆಗುತ್ತೆ. ಮೆಥಡ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಲರ್ನಿಂಗ್. ಸೊ ಹೈಯರ್ ಲರ್ನಿಂಗ್ ಅಂದ್ರೆ ನಿಮ್ದು ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ ಯಾವ ರೀತಿ ಟೀಚಿಂಗ್ ಮಾಡ್ತಾರೆ ಅಂತ. ಅದೇ ತರ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್, ಏನೇನು ಸಪೋರ್ಟ್ ಸಿಸ್ಟಮ್ ಬೇಕು ನೀವು ಟೀಚ್ ಮಾಡಬೇಕಾದ್ರೆ. ಆಮೇಲೆ ಇವ್ಯಾಲ್ಯೂಯೇಷನ್ ಆಫ್ ದ ಸಿಸ್ಟಮ್, ಯಾವ ತರ ಇವ್ಯಾಲ್ಯೂಯೇಷನ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರೋ ಹಾಗೆ ನಿಮಗೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಶನ್, ಮೋಸ್ಟ್ ಆಫ್ ದಿ ಯೂನಿವರ್ಸಿಟಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದ್ದಾರೆ, ಚಾಯ್ಸ್ ಬೇಸ್ಡ್ ಅಂದ್ಬಿಟ್ಟು. ಸೊ ಇದೆಲ್ಲ ನಿಮಗೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಬರುತ್ತೆ. ದಿಸ್ ಇಸ್ ಯೂನಿಟ್ 1. ಸೊ ಯೂನಿಟ್ 1 ಅಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್, ದಿಸ್ ಆಲ್ ಕಮ್ಸ್ ಅಂಡರ್. Okay, next is the research aptitude. So anybody who is taking up for a assistant professorship in any college or any university, you need to do a research. Why? Because at the end of in the middle of your career, you have to go through for the PhD programs. So for that, research aptitude is very much necessary. That's why they have put this research aptitude into your KSET exam. So that you will be prepared for your research. So in that we have research. What is the meaning? Type, characteristics, method of research, steps of research,
thesis and article writing, application of ICTs, and research ethics. Okay, these are all the various things which come under research aptitude. So research aptitude ಏನಿಗೆ ಬೇಕಪ್ಪ ಅಂದ್ರೆ ನಮಗೆ, ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್ ಹೋಗ್ಬೇಕು ಅಂದ್ರೆ ನೀವು ನಿಮ್ಮ ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇರೋದು ನೀವು PhD ಮಾಡೋದು. ಓಕೆ, ಸೊ ಆ PhD ಮಾಡಕ್ಕೆ ನಿಮ್ದು ರಿಸರ್ಚ್ ಆಪ್ಟಿಟ್ಯೂಡ್ ಇದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು ಇನ್ ಡೂಯಿಂಗ್ ಯುವರ್, ಅದು ತುಂಬಾ ಉಪಯೋಗ ಆಗುತ್ತೆ ನಿಮಗೆ ರಿಸರ್ಚ್ ಮಾಡಕ್ಕೆ. ಸೊ ಆ ರಿಸರ್ಚ್ ಅಲ್ಲಿ ಏನೇನ್ ಬರುತ್ತೆ, ಏನು ಮೀನಿಂಗ್, ಏನು ಟೈಪ್, ಏನು ಮೆಥಡ್, ಯಾವ ತರ ಮೆಥಡ್, ಸ್ಟೆಪ್ಸ್ ಏನೇನಿದೆ, ಥೀಸಿಸ್ ಅಂಡ್ ಆರ್ಟಿಕಲ್ಸ್ಗಳು ಹೆಂಗ್ ಬರೆಯೋದು, ಥೀಸಿಸ್ ಹೆಂಗ್ ಬರೆಯೋದು, ಸೊ ನಿಮ್ದು ICT ನ ಯೂಸ್ ಮಾಡ್ಕೊಂಡು ಹೆಂಗೆ ರಿಸರ್ಚ್ ನ ಮಾಡೋದು, ಆಮೇಲೆ ಎಥಿಕ್ಸ್ ಏನೇನ್ ಇರಬೇಕು ನಿಮ್ ರಿಸರ್ಚ್ ಅಲ್ಲಿ, ಇದೆಲ್ಲ ಕವರ್ ಆಗುತ್ತೆ. ಇದು ಯೂನಿಟ್ 2 ಅಲ್ಲಿ. So in unit 3 we have comprehension. Comprehension, as you know, it will be a big passage will be there, and you have to question will be asked from that passage. Okay, around 5 every unit they ask 5 unit. I will let you know later, but they will give a big passage and they will tell you to answer the question. So ಈ ಕಾಂಪ್ರಹೆನ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೊಂದು ಪ್ಯಾಸೇಜ್ ಕೊಟ್ಬಿಟ್ಟಿರ್ತಾರೆ, ಆ ಪ್ಯಾಸೇಜ್ ನ ಓದ್ಬಿಟ್ಟು ನೀವು ಕ್ವಶನ್ಸ್ ನ ಆನ್ಸರ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಆ ಪ್ಯಾಸೇಜ್ ಇಂದ ಏನು ಡಿರೈವ್ ಮಾಡ್ತಾ ಇರಾ ಅಂತ ಕ್ವಶನ್ಸ್ ಗಳು ಕೇಳ್ತಾರೆ, ಆ ಕ್ವಶನ್ಸ್ ನ ನಾವು ಆನ್ಸರ್ ಮಾಡ್ಬೇಕಾಗತ್ತೆ. ಅಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ, ಅದು ಬೆಸ್ಟ್ ಫಿಟ್ ಆಪ್ಷನ್ ನ ನಾವು ಹಾಕ್ಬೇಕಾಗತ್ತೆ. And also we have unit 4 is communication. So in communication we have communication, effective communication, barriers of effective communication, mass media and society. ಓಕೆ, ಸೊ ಕಮ್ಯುನಿಕೇಶನ್ ಅಂತ ಇದೆ. ಆ ಕಮ್ಯುನಿಕೇಶನ್ ಅಲ್ಲಿ ನಿಮಗೆ ಕಮ್ಯುನಿಕೇಶನ್ ಬರುತ್ತೆ, ಮೀನಿಂಗ್, ಟೈಪ್, ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಏನು, ವರ್ಬಲ್ ಅಂದ್ರೆ ಏನು, ನಾನ್ ವರ್ಬಲ್ ಅಂದ್ರೆ ಏನು, ಬ್ಯಾರಿಯರ್ಸ್ ಏನೇನು, ಅದಕ್ಕೆಲ್ಲ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಯಾವ್ದಾವ್ದು ಅಡ್ಡ ಬರುತ್ತೆ ಅದನ್ನ, ಆಮೇಲೆ ಮಾಸ್ ಮೀಡಿಯಾ ಅಂಡ್ ಸೊಸೈಟಿ. ಓಕೆ, ಸೊ ಲೆಟ್ Okay, the next fifth unit that we have is mathematical reasoning and aptitude. In the mathematical reasoning, there will be types of reasoning, number series, letter series, code and relationship, and then you will be having mathematical aptitude such as fraction, time and distance, ratio and proportion, percentage, profit and loss, interest and discounting, averages, etc. So this etc means it is infinite. They can add anything to this. Okay. 5ನೇ ಯೂನಿಟ್ ಏನ್ ಹೇಳುತ್ತೆ ಅಂದ್ರೆ ನಿಮ್ದು ಮ್ಯಾಥಮೆಟಿಕಲ್ ಎಬಿಲಿಟಿ, ಮ್ಯಾಥಮೆಟಿಕಲ್ ರೀಸನಿಂಗ್, ಆಪ್ಟಿಟ್ಯೂಡ್ ಬಗ್ಗೆ ಹೇಳುತ್ತೆ. ಅದರೊಳಗೆ ಕ್ಲಾಸಿಫಿಕೇಶನ್ ಹೆಂಗಿದೆ ಅಂದ್ರೆ ನಿಮ್ಗೆ ರೀಸನಿಂಗ್ ಯಾವ ಟೈಪ್ಗಳಿದೆ, ನಂಬರ್ ಸೀರೀಸು, ಲೆಟರ್ ಸೀರೀಸು, ಕೋಡ್ ಅಂಡ್ ರಿಲೇಶನ್ಶಿಪ್, ಮತ್ತೆ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ನಿಮಗೆ ಫ್ರಾಕ್ಷನ್, ಟೈಮ್ ಅಂಡ್ ಡಿಸ್ಟೆನ್ಸ್, ರೇಷಿಯೋ ಪ್ರಪೋರ್ಷನ್, ಪರ್ಸೆಂಟೇಜ್, ಪ್ರಾಫಿಟ್ ಅಂಡ್ ಲಾಸ್, ಇಂಟ್ರೆಸ್ಟ್, ಡಿಸ್ಕೌಂಟಿಂಗ್, ಆವರೇಜ್, ಈ ರೀತಿ ನಿಮಗೆ ಕ್ವಶನ್ಸ್ಗಳನ್ನ ನಿಮಗೆ ಕೇಳ್ತಾರೆ ನಿಮಗೆ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್. Now let's go for the 6th one, logical reasoning. So what are the various things which are there in logical reasonings? Understanding the structure of arguments, argument forms, structure of categorical preposition, mood and figures, formal and informal phrases, use of languages, connotation and denotation. ಆಮೇಲೆ ನೆಕ್ಸ್ಟ್ ಒನ್ ಇಸ್ ಇವ್ಯಾಲ್ಯೂಯೇಷನ್ ಅಂಡ್ ಡಿಸ್ಟಿಂಗ್ವಿಶ್ಮೆಂಟ್, ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್ ರೀಸನಿಂಗ್, ಅನಾಲಜೀಸ್, ವೆನ್ ಡಯಾಗ್ರಾಮ್, ಇಂಡಿಯನ್ ನಾಲೆಜ್, ಲಾಜಿಕ್ ಮೀನ್ಸ್ ಆಫ್ ನಾಲೆಜ್. ಸೊ ದೀಸ್ ಆರ್ ಆಲ್ ಪ್ರತ್ಯಕ್ಷ means perception, anumana means inference. These are all the words which are, they have taken it from Sanskrit, and this basically helps you to develop a research mind. Because of that they have introduced these things in your logical reasoning. Okay, logical reasoning ಏನೇನಂದ ಹಾಕಿದ್ದಾರೆ ಅಂದ್ರೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ದಿ ಸ್ಟ್ರಕ್ಚರ್ ಅಂಡ್ ಆರ್ಗ್ಯುಮೆಂಟ್, ಆಮೇಲೆ ಇವ್ಯಾಲ್ಯೂಯೇಟಿಂಗ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಡಿಡಕ್ಟಿವ್ ಅಂದ್ರೆ ಏನು, ಇಂಡಕ್ಟಿವ್ ರೀಸನಿಂಗ್ ಅಂದ್ರೆ ಏನು ಅಂತ, ಅನಾಲಜಿಸ್ ಇದೆ, ವೆನ್ ಡಯಾಗ್ರಾಮ್ ಇದೆ. ಆಮೇಲೆ ನೆಕ್ಸ್ಟ್ ನಮ್ದು ಸಂಸ್ಕೃತ್ ಇಂದ ನಾವು ಏನು ಪ್ರತ್ಯಕ್ಷ ಅಂದ್ರೆ ಪರ್ಸೆಪ್ಷನ್, ಅನುಮಾನ, ಇನ್ಫ್ಲುಯೆನ್ಸ್, ಉಪಮಾನ, ಕಂಪ್ರೆನ್ಷನ್, ಹಿಂಗೆ ಈ ತರದ್ದು ನಮ್ಮ ರಿಸರ್ಚ್ ಮೈಂಡ್ ಬರ್ಲಿ ಅನ್ಬಿಟ್ಟು ಅವರು ಇದನ್ನೆಲ್ಲ ಲಾಜಿಕಲ್ ರೀಸನಿಂಗ್ ಅಲ್ಲಿ ಆಡ್ ಮಾಡಿದ್ದಾರೆ. ಸೊ ನಾವು ಯಾವ ತರ ರಿಸರ್ಚ್ ಮಾಡ್ಬೇಕಾದ್ರೆ ಅದು ಉಪಯೋಗ ಆಗುತ್ತೆ. Okay, the next unit is data interpretation. So in data interpretation we have sources, acquisition and classification of data, qualitative and quantitative data, graphical representation like bar chart, histogram, pie chart, table chart and line chart, and mapping of data, data interpretation, and data and governance. Okay, so these are the different things which come under data interpretation. ನಿಮಗೆ 7ನೇ ಯೂನಿಟ್ ಅಲ್ಲಿ ನಿಮಗೆ ಡೇಟಾ ಇಂಟರ್ಪ್ರಿಟೇಷನ್ ಹೇಳ್ತಾರೆ. ಏನ್ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಡೇಟಾದಲ್ಲಿ ಎಲ್ಲಿಂದ ಬರ್ತೈತೆ ಡೇಟಾ, ಅದ ಡೇಟಾನ ಹೆಂಗ್ ತಗೊಳ್ತಾ ಇದ್ದಾರೆ, ಕ್ಲಾಸಿಫೈ ಹೆಂಗ್ ಮಾಡ್ತಾರೆ ಆ ಡೇಟಾನ, ಅದು
ಕ್ವಾಂಟಿಟೇಟಿವ್ ಡೇಟಾನೋ ಕ್ವಾಲಿಟೇಟಿವ್ ಡೇಟಾನೋ ಅದು. ಆಮೇಲೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಬಾರ್ ಚಾರ್ಟ್, ಹಿಸ್ಟೋಗ್ರಾಮು, ಪೈ ಚಾರ್ಟ್, ಟೇಬಲ್ ಚಾರ್ಟ್, ಲೈನ್ ಚಾರ್ಟ್, ಇದೆಲ್ಲ ನಿಮಗೆ ಚಾರ್ಟ್ ಬಗ್ಗೆ ಹೇಳ್ತಾರೆ. ಅಂಡ್ ಮ್ಯಾಪಿಂಗ್ ಆಫ್ ಡೇಟಾ, ಸೊ ಯಾವ ರೀತಿ ಡೇಟಾನ ಮ್ಯಾಪ್ ಮಾಡ್ತಾರೆ ಅಂತ. ಆಮೇಲೆ ಡೇಟಾ ಇಂಟರ್ಪ್ರಿಟೇಷನ್, ಹೆಂಗೆ ನೀವು ಆ ಡೇಟಾನ ಇಂಟರ್ಪ್ರಿಟ್ ಮಾಡ್ತೀರಾ ಅಂದ್ಬಿಟ್ಟು. ಆಮೇಲೆ ಡೇಟಾ ಅಂಡ್ ಗವರ್ನೆನ್ಸ್, ಸೊ ಡೇಟಾ ಮತ್ತೆ ಅದನ್ನ ಹೆಂಗೆ ಗವರ್ನ್ ಮಾಡ್ತಾರೆ ಅದನ್ನೆಲ್ಲ ನೀವು ಕಂಡುಹಿಡಿತೀರಾ ನಿಮ್ಮ ಯೂನಿಟ್ 7 ಅಲ್ಲಿ. ಓಕೆ, so in your 8th unit it is specifically for your ICT, information and communication technology. So how much you know about information and communication technology, general abbreviations and terminologies in ICT, basis of internet, intranet, email, audio and video conferencing, digital initiative in higher education, and ICT and governance. Okay, so these are all the things which come under ICT. ಸೊ ನಿಮಗೆ 8ನೇ ಯೂನಿಟ್ ಅಲ್ಲಿ ಏನ್ ಹೇಳ್ಕೊಡ್ತಾರೆ ಅಂದ್ರೆ ಇನ್ಫಾರ್ಮೇಶನ್ ಮತ್ತೆ ಕಮ್ಯುನಿಕೇಶನ್ ಟೆಕ್ನಾಲಜಿ. ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಏನಕ್ಕೆ ಅಂದ್ರೆ ನಮಗೆ ಇದು ಗೊತ್ತಿರಲಿಲ್ಲ ಅಂದ್ರೆ ಯಾವ ತರ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಇಂಟರ್ನೆಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ನಮ್ಮ ಕೆಲಸಗಳನ್ನ ಮಾಡಬೇಕು, ಅದು ನಮಗೆ ಗೊತ್ತಾಗಲ್ಲ. ಅದರಿಂದ ಇದನ್ನ ಇದ್ರಲ್ಲಿ ಇಟ್ಟಿದ್ದಾರೆ ಸೊ ದಟ್ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಬರಲಿ ಅಂತ. ಸೊ ಅದರಲ್ಲಿ ICT ಜನರಲ್ ಅಬ್ರಿವೇಷನ್ ಟರ್ಮಿನಾಲಜೀಸ್ ಗಳು ಹೇಳ್ತಾರೆ. ಬೇಸಿಕ್ ಆಫ್ ಇಂಟರ್ನೆಟ್, ನಿಮ್ಗೆ ರ್ಯಾಮ್ ಅಂದ್ರೆ ಏನು, MIPS ಅಂದ್ರೆ ಏನು, ಈ ತರ ನಿಮ್ಗೆ CPU ಅಂದ್ರೆ ಏನು, ಈ ತರದ್ದು ನಿಮ್ಗೆ ಬೇಸಿಕ್ ಇಂಟರ್ನೆಟ್ ಕೇಳ್ತಾರೆ. ಇಮೇಲ್, ಆಡಿಯೋ, ವಿಡಿಯೋ ಕಾನ್ಫರೆನ್ಸಿಂಗ್. ಆಮೇಲೆ ಡಿಜಿಟಲ್ ಇನಿಷಿಯೇಟಿವ್ ಇನ್ ಹೈಯರ್ ಎಜುಕೇಶನ್, ಯಾವ್ಯಾವ ತರ ಡಿಜಿಟಲ್ ಇನಿಷಿಯೇಟಿವ್ಗಳಿದೆ. ಆಮೇಲೆ ICT ಅಂಡ್ ಗವರ್ನೆನ್ಸ್, ಯಾವ ರೀತಿ ಗವರ್ನೆನ್ಸ್ ಮಾಡ್ತಾರೆ ನಿಮ್ದು ICT. ಓಕೆ, ನಿಮ್ದು in your 9th unit you get people development environment, basically related to all your development and environment, human environment interaction, environmental issues if anything is there, impact of pollutant, natural and energy resource, solar, wind, hydro, geothermal, natural hazards or disaster, and various different acts which has come into picture, like you have your Environmental Protection Act of 1986, then you have National Action Plan on Climate Change, international agreements like Montreux Protocol, Rio Summit, Convention of Biodiversity, Kyoto Protocol, this is one of the important thing, Kyoto Protocol, Paris Agreements, and International Solar Alliance. ಸೊ ನಿಮಗೆ 9th ಯೂನಿಟ್ ಅಲ್ಲಿ ನಿಮಗೆ ಬೇಸಿಕ್ಲಿ ಯಾವ್ದ್ರ ಮೇಲೆ ಕೇಳ್ತಾರೆ ಅಂದ್ರೆ ನಿಮ್ದು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್ ಮೇಲೆ ಕ್ವಶನ್ಸ್ ಗಳಿರುತ್ತೆ. ಓಕೆ, ಅದ್ರೊಳಗೆ ಏನೇನು ಕ್ಲಾಸಿಫಿಕೇಶನ್, ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್, ಹ್ಯೂಮನ್ ಎನ್ವೈರನ್ಮೆಂಟ್ ಇಂಟ್ರಾಕ್ಷನ್, ಹಿಂಗೆ ನಾವು ಮನುಷ್ಯರು ನಾವು ಎನ್ವೈರನ್ಮೆಂಟ್ ಜೊತೆ ರಿಯಾಕ್ಟ್ ಮಾಡ್ತೀವಿ, ಯಾವ್ಯಾವ ಎನ್ವೈರನ್ಮೆಂಟಲ್ ಇಶ್ಯೂಸ್ಗಳಿದೆ ನಮಗೆ ಈಗ, ಆಮೇಲೆ ಆ ಇಂಪ್ಯಾಕ್ಟ್ ನಮ್ಮ ಹೆಲ್ತ್ ಮೇಲೆ ಹೆಂಗೆ ಈ ಪೊಲ್ಯೂಟೆಂಟ್ಸ್ಗಳು ಯಾವ ರೀತಿ ಪ್ರಭಾವ ಬೀರ್ತಾರೆ ಅಂದ್ಬಿಟ್ಟು, ಆಮೇಲೆ ಬೇರೆ ರೀತಿ ಇದು ನ್ಯಾಚುರಲ್ ಅಂಡ್ ಎನರ್ಜಿ ರಿಸೋರ್ಸ್, ಸೋಲಾರ್, ವಿಂಡೋಸ್, ಹೈಡ್ರೋ, ಜಿಯೋಥರ್ಮಲ್, ಇದರದ ಬಗ್ಗೆ ಮಾತಾಡ್ತಾರೆ. ಆಮೇಲೆ ನ್ಯಾಚುರಲ್ ಹೆಸರ್ಟ್ಸ್ ಅಂಡ್ ಡಿಸಾಸ್ಟರ್, ಯಾವ ತರ ಹೆಸರ್ಟ್ಸ್ಗಳು ಬರುತ್ತೆ, ಡಿಸಾಸ್ಟರ್ಗಳು ಬರುತ್ತೆ, ಆಮೇಲೆ ಯಾವ ರೀತಿ ಈ ಎಲ್ಲ ದೇಶಗಳು ಸೇರಿ ಅದು ಯಾವ ರೀತಿ ಆಕ್ಟ್ಗಳು ಪಾಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನಿಮ್ಗಿರಿದೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್, ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್, ಇಂಟರ್ನ್ಯಾಷನಲ್ ಅಗ್ರಿಮೆಂಟು, Montreux Protocol, Rio Summit, Convention on Biodiversity, Kyoto Protocol, Paris Agreement, International Solar Alliance, ಇದೆಲ್ಲ ಅಲಯನ್ಸ್ಗಳು ಯಾವ ರೀತಿ ಬರ್ತಾ ಇದಾವೆ ಅಂತ ಅದು ನಮಗೆ, ನಾವು ಎನ್ವೈರನ್ಮೆಂಟ್ಗೆ ಯಾವ್ದನ್ನ ಹಾನಿ ಮಾಡ್ತಾ ಇದೆಯೋ ಅದನ್ನ ತಪ್ಪಿಸೋದು ಹೆಂಗೆ ಅಂದ್ಬಿಟ್ಟು ಈ ಸಮಿಟ್ಗಳೆಲ್ಲ ಬರುತ್ತೆ. ಓಕೆ, Okay, in the 10th unit, we have for higher education system. So, institution of higher learning and education in ancient India, evolution of higher learning and research in post-independence India, oriental, conventional and non-conventional learning programs in India, professional, technical and skill-based education. Now, it's become an important part of student life to teach them skill-based and value education and environmental education, policies, governance and administration for this all higher education. ಸೊ ನಿಮಗೆ 10ನೇ ಯೂನಿಟ್ ಅಲ್ಲಿ ನಿಮ್ದು ಹೈಯರ್ ಎಜುಕೇಶನ್ ಬಗ್ಗೆ ಮಾತಾಡ್ತಾರೆ. ಅದರೊಳಗೆ ಫಸ್ಟ್ ಬರೋದು ನಿಮಗೆ ಯಾವ ತರ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಅಂಡ್ ಎಜುಕೇಶನ್ ಇನ್ ಪ್ರಾಚೀನ ಭಾರತದಲ್ಲಿ ಯಾವ ರೀತಿ ನಮ್ದು ಎಜುಕೇಶನ್ ಸಿಸ್ಟಮ್ ಇತ್ತು, ಆಮೇಲೆ ಅದು ಹೆಂಗೆ ಇವಾಲ್ವ್ ಆಗಿದೆ,
ಸೊ ನಮಗೆ ಇಂಡಿಪೆಂಡೆನ್ಸ್ ಬಂದಾದ್ಮೇಲೆ ಹೆಂಗೆ ರಿಸರ್ಚ್ ಎಲ್ಲ ಬರ್ತಾ ಇದೆ ಇದರಲ್ಲಿ. ಆಮೇಲೆ ನೆಕ್ಸ್ಟ್ ಓರಿಯೆಂಟಲ್, ಕನ್ವೆನ್ಷನಲ್, ನಾನ್ ಕನ್ವೆನ್ಷನಲ್, ಈ ತರ ಕನ್ವೆನ್ಷನಲ್, ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಹೆಂಗ್ ಆಗ್ತಾ ಐತೆ ಇಂಡಿಯಾದಲ್ಲಿ. ಆಮೇಲೆ ಪ್ರೊಫೆಷನಲ್, ಟೆಕ್ನಿಕಲ್, ಆಮೇಲೆ ಸ್ಕಿಲ್ ಬೇಸ್ಡ್. ಇದು ತುಂಬಾ ಇಂಪಾರ್ಟೆಂಟ್. ಸ್ಕಿಲ್ ಬೇಸ್ಡ್ ಈಗ ತುಂಬಾ ಜನ ಒತ್ತು ಕೊಡ್ತಾ ಇದ್ದಾರೆ, ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಇರಬೇಕು ಸ್ಟೂಡೆಂಟ್ಸ್ಗೆ ಅಂದ್ಬಿಟ್ಟು. ವ್ಯಾಲ್ಯೂ ಎಜುಕೇಶನ್ ಅಂಡ್ ಎನ್ವೈರನ್ಮೆಂಟಲ್ ಎಜುಕೇಶನ್. ಸೊ ಏನು ವ್ಯಾಲ್ಯೂ ಇದೆ ಎಜುಕೇಶನ್ ಅಲ್ಲಿ ಅಂಡ್ ಎನ್ವೈರನ್ಮೆಂಟಲ್ಲಿ ಏನೇನು ಓದ್ಬೋದು, ಮತ್ತೆ ಅದರದ್ದು ಪಾಲಿಸೀಸ್ಗಳು ಈ ಹೈಯರ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಪಾಲಿಸೀಸ್, ಗವರ್ನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್. Okay, so we spoke about all the 10 things which are there. So what they like: teaching aptitude, research aptitude, comprehension, communication, mathematical reasoning, logical reasoning, data interpretation, ICT, people development, and higher education system. So these are the 10 different unit which are there in your general paper on teaching and research aptitude. So what they have done is, in each unit they give 5 marks, means, and each question will be having 2 marks. So if you look at here, then there will be 1 2 10 units are there. So 5 means 50 questions will come for your exams. And wherever graphical or pictorial question are set for sighted candidates, a passage followed by equal number of questions and a weightage to be set for visual impaired candidates. So wherever they give you pictorial, graphic and pictorial, they will the same the weightage is, we need to give the same weightage for visually impaired candidates. So those who can't see, they get a equal weightage of other questions which are there. Okay, so what I was telling is this 5 5 5 5 5 5 5 5 5. So altogether you have for 50 marks. And the way, the technique for cracking this paper is, generally what I tell is, be strong in some areas. Like if you are very good, strong in research aptitude, it's fine. If you are not very good at mathematical reasoning, okay, fine. But try to be masters of only few units here. Don't try to master everything here, otherwise you will not be able to answer the questions properly. Okay, so for example, if you are from a computer background, then I think information and communication technology, that will be easy for you. Okay, so if you are from an English background, comprehension is very easy for you. And any of the post you take, research aptitude is must, teaching aptitude is must, and communication is also must. So all these things: teaching aptitude, research, not comprehension, communication. Then we have something called as people development and higher education. These are the common things which are there, which you can concentrate more and score more over there. ಓಕೆ, ಸೊ ನಾನು ಏನು ಹೇಳ್ತಾ ಇರೋದಂದ್ರೆ, ಈಗ ಇಷ್ಟು ಯೂನಿಟ್ಗಳಿದೆ. ಯೂನಿಟ್ 1 ಇದೆ, 2 3 4 5 ಹಿಂಗೆ 10 ಯೂನಿಟ್ಗಳು ಮಾಡಿದ್ದಾರೆ. ಎಲ್ಲ ಯೂನಿಟಲ್ಲೂ 5 ಕ್ವಶನ್ಸ್ಗಳು ಕೇಳ್ತಾರೆ, 2 ಮಾರ್ಕ್ ಇರುತ್ತೆ. ಸೊ ಈ 5 ಕ್ವಶನ್ 2 ಮಾರ್ಕ್ ಇರೋದು ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ 5 ಕೇಳ್ತಾರೆ, ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ 5 ಕೇಳ್ತಾರೆ, ಕಾಂಪ್ರಿಹೆನ್ಷನ್ ಅಲ್ಲಿ 5 ಕೇಳ್ತಾರೆ. ಈ ತರ ಎಲ್ಲದನ್ನು ಡಿವೈಡ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ನಿಮಗೆ ಡೆಫಿನೆಟ್ ಆಗಿ ಗೊತ್ತು, ಅವರು ಈಗ ನಾನು ಟೀಚಿಂಗ್ ಆಪ್ಟಿಟ್ಯೂಡ್ ನಾನು ಓದಬೇಕು ಅಂದ್ರೆ 5 ಕ್ವಶನ್ ಗ್ಯಾರಂಟಿ ಇರುತ್ತೆ ಅಂತ. ಸೊ ನನ್ನ ಪ್ರಕಾರ ಜಾಸ್ತಿ ನಿಮಗೆ ಎಲ್ಲಿ ನಿಮ್ದು ಸ್ಟ್ರೆಂತ್ ಇದೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಅದನ್ನ ನೀವು ಜಾಸ್ತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಟೀಚಿಂಗು, ರಿಸರ್ಚ್ ಎರಡು ನಿಮಗೆ ಆಪ್ಟಿಟ್ಯೂಡ್ ಚೆನ್ನಾಗಿದೆ ಅಂದ್ರೆ, ಟೀಚಿಂಗ್ ಮತ್ತೆ ರಿಸರ್ಚ್ ಆಪ್ಟಿಟ್ಯೂಡ್ ಎರಡರನ್ನು ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ನೀವು ಮಾಡ್ಬೇಕಾಗತ್ತೆ. ಅದೇ ತರ ನೀವು ಈಗ ಇನ್ನು ಕೆಳಗಡೆ 2 ಯೂನಿಟ್ ನೋಡಿದ್ರೆ, ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್, ಹೈಯರ್ ಎಜುಕೇಶನ್ ಸಿಸ್ಟಮ್. ಸೊ ಇದು ಎರಡು ನಿಮಗೆ ಕೆಲವರಿಗೆ ಕಷ್ಟ ಅನ್ಸ್ಬೋದು, ಬಟ್ ಕೆಲವ್ರಿಗೆ ಈಸಿ ಅನ್ಸ್ಬೋದು. ಸೊ ಅದನ್ನ ನೀವು ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು. ಇದ್ರೊಳಗೆ ಅವರು ಟೋಟಲ್ ಕೊಡೋದು 50 ಮಾರ್ಕ್ಸ್. ಓಕೆ, ಸೊ 50 ತೆಗಿಯೋಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಹೌದು. ಆದರೆ ಏನಾಗುತ್ತೆ ಅಂದರೆ, ಕೆಲವೊಂದ್ಸತಿ ಪೇಪರ್ ಟಫ್ನೆಸ್ ಇದ್ದಾಗ ನಾವು 50 ತೆಗಿಯೋಕ್ಕಾಗಲ್ಲ. ಸೊ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಇಂಡಿವಿಜುವಲ್ ಯೂನಿಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ನಾವು ಆ ಯೂನಿಟ್ನ ಸ್ವಲ್ಪ ಕ್ಲೀನಾಗಿ ಓದ್ಕೊಂಡ್ರೆ, ಸೊ ದಟ್ ಪಕ್ಕ 5 ಕ್ವಶನ್ನ ನಾವು ಆ ಯೂನಿಟಲ್ಲಿ ಕ್ರ್ಯಾಕ್ ಮಾಡ್ಬೋದು. ಓಕೆ, ಈಗ ನಾವೇನೋ ತೊಗೊಂಡು ಅಂದರೆ 5 2s 10, ಎಲ್ಲಾದ್ರಲ್ಲೂ 10 ಮಾರ್ಕ್ಸ್ ಇದೆ. ಸೊ ನೀವು ಟೀಚಿಂಗ್ ಆಪ್ಟಿಟ್ಯೂಡ್ ತೊಗೊಂಡ್ರೆ 10 ಮಾರ್ಕ್ಸ್ ಇದೆ, ರಿಸರ್ಚ್ ಆಪ್ಟಿಟ್ಯೂಡ್ ತೊಗೊಂಡ್ರೆ 10 ಮಾರ್ಕ್ಸ್ ಇದೆ. ಈ ರೀತಿ ಎಲ್ಲ ಕ್ವಶನ್ಲ್ಲೂ 10 ಮಾರ್ಕ್ಸ್ ಇದೆ. ಸೊ ಆದಷ್ಟು ನೀವು ನಿಮ್ಮ ಸ್ಟ್ರೆಂತ್ ಎಲ್ಲಿದೆ ಅಲ್ಲನ್ನು ಕಾನ್ಸಂಟ್ರೇಟ್ ಮಾಡಿ ನೀವು ಇದನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇಷ್ಟು ಆದ್ಮೇಲೆ ಈಗ ಕ್ವಶನ್ಸ್ಗಳಿಗೆ ಹೋಗ್ಬಿಡೋಣ. 2018 ಅಲ್ಲಿ ಜನರಲ್ ಪೇಪರ್ ಕೋಡ್ ವೈ ಅಲ್ಲಿ ಯಾವ್ದಾವ್ದು ಕೇಳಿದ್ರು ನೋಡೋಣ ಬನ್ನಿ. ಓಕೆ,
ಇಲ್ಲೊಂದು ಕ್ವಶನ್ ಇದೆ ನೋಡಿ, ಏನಕ್ಕೆ ಕೇಳ್ತಾ ಇದ್ದಾರೆ, ಫಿಸಿಕಲ್ ಪಾತ್ ಅಲಾಂಗ್ ವಿಚ್ ದಿ ಡೇಟಾ ಟ್ರಾನ್ಸ್ಮಿಷನ್ ಅಕರ್. ಇದನ್ನ ನೀವು ಆಲ್ರೆಡಿ ಹೇಳ್ಬೋದು, ಇದು ICT ದೇ ಬಂದಿರೋದು ಅಂತ. ಓಕೆ, ಸೊ ಎನ್ಕೋಡರ್, ಡಿಕೋಡರ್, ಚಾನಲ್, ಬ್ಯಾಂಡ್ ವಿಡ್ತ್. ಎನ್ಕೋಡರ್, ಡಿಕೋಡರ್, ಬ್ಯಾಂಡ್ ವಿಡ್ತ್. ಸೊ ಇದನ್ನೆಲ್ಲ ನಾನು ಹೇಳ್ಬೇಕಾಗತ್ತೆ. ಏನು ಎನ್ಕೋಡರ್ ಅಂದ್ರೆ ಏನು, ನೀವು ಏನೋ ಒಂದು ಡೇಟಾ ಕೇಳಿಸ್ತೀರ ಅದನ್ನ ಎನ್ಕೋಡ್ ಮಾಡುತ್ತೆ. ಓಕೆ, ಎನ್ಕೋಡ್ ಮಾಡಿ ಕಳಿಸುತ್ತೆ. ಇನ್ಕೋಡ್ ಅಂದ್ರೆ ಅದು ಬೇರೆಯವ್ರಿಗೆ ಗೊತ್ತಾಗಬಾರ್ದು ಏನ್ ಡೇಟಾ ಇದೆ ಅದನ್ನ. ಆಮೇಲೆ ನೆಕ್ಸ್ಟ್ ಡಿಕೋಡರ್ ಅಂತ ಇರುತ್ತೆ. ಸೊ ಈ ಎನ್ಕೋಡ್ ಮಾಡಿರ್ತೀರಲ್ಲ, ಆ ಡೇಟಾನ ನೀವು ಪುನಃ ನೀವು ವಾಪಸ್ ಡೇಟಾಗೆ ತರಬೇಕು ಅಂದ್ರೆ ಅದನ್ನ ಡಿಕೋಡರ್ ಯೂಸ್ ಮಾಡ್ಬಿಟ್ಟು ಮಾಡ್ತಾರೆ. ಈಗ ಎಲ್ಲಿ ಎನ್ಕೋಡ್ ಮಾಡ್ತಾರೋ ಅಲ್ಲಿ ಡಿಕೋಡ್ ಮಾಡ್ತಾರೆ. ಅದು ಡೇಟಾನ, ಇದು ಡೇಟಾ ಮೇಲೆ ಡಿಪೆಂಡ್ ಆಗುತ್ತೆ. ಇವ್ರು ಕೇಳ್ತಾ ಇದ್ದು ಟ್ರಾನ್ಸ್ಮಿಷನ್ ಅಲ್ಲಿ ಚಾನಲ್ ಬರ್ಬೋದು, ಬ್ಯಾಂಡ್ ವಿಡ್ತ್ ಬರೋದು. ಬ್ಯಾಂಡ್ ವಿಡ್ತ್ ಏನು ಅಂದ್ರೆ, ಬ್ಯಾಂಡ್ ವಿಡ್ತ್ ಅಂದ್ರೆ ಎಷ್ಟು ಡೇಟಾ ಹೋಗಬಲ್ಲದು ಅಂತ ಹೇಳ್ತಾರೆ ಬ್ಯಾಂಡ್ ವಿಡ್ತ್ ಅಲ್ಲಿ. ಸೊ ಬ್ಯಾಂಡ್ ವಿಡ್ತ್ ಏನು ಅಂದ್ರೆ, ವಾಟ್ ಇಸ್ ದ ವಿಡ್ತ್ ಆಫ್ ದಟ್ ಬ್ಯಾಂಡ್, ಆ ಬ್ಯಾಂಡ್ ಎಷ್ಟು ವಿಡ್ತ್ ಇದೆ, ಆ ವಿಡ್ತ್ ಅಲ್ಲಿ ಎಷ್ಟು ಡೇಟಾನ ನಾನು ಕಳಿಸ್ಬೋದು ಅಂತ ಹೇಳಿದೆ. ಸೊ ಎನ್ಕೋಡರು, ಡಿಕೋಡರು, ಬ್ಯಾಂಡ್ ವಿಡ್ತ್ ಯಾವುದೂ ಇರಲ್ಲ. ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಚಾನಲ್, ಆಲ್ಸೋ ರೆಫರ್ಡ್ ಟು ಆಸ್ ಟ್ರಾನ್ಸ್ಮಿಷನ್ ಚಾನಲ್. ಫಿಸಿಕಲ್ ಪಾತ್ ಅಲಾಂಗ್ ವಿತ್ ಡೇಟಾ ಟ್ರಾನ್ಸ್ಮಿಷನ್ ಅಕ್ಕ. ಫಿಸಿಕಲ್ ಪಾತ್ ಅಂತ ಅಂದ್ರೆ ಟ್ರಾನ್ಸ್ಮಿಷನ್ ಚಾನಲ್ ಅಂತಾನು ಕರೀತಾರೆ. ದ ಪಾತ್ ಬಿಟ್ವೀನ್ ಟೂ ನೋಡ್ಸ್ ಆಫ್ ಎ ನೆಟ್ವರ್ಕ್ ದಟ್ ಆರ್ ಡೇಟಾ ಕಮ್ಯುನಿಕೇಶನ್ ಫ್ಲೋಸ್. ದ ಟರ್ಮ್ ಕ್ಯಾನ್ ರೆಫರ್ ಟು ಅ ಫಿಸಿಕಲ್ ಕೇಬಲಿಂಗ್ ದಿ connects the node on a network. The signal that is communicated over the pathway or a sub channel in a carrier frequency ಅಂತ ಹೇಳ್ತೀವಿ. ಓಕೆ, ಸೊ ಕರೆಕ್ಟ್ ಆನ್ಸರ್ ಇಸ್ ನಿಮಗೆ ಸಿ, ಚಾನಲ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾರೆ ನೋಡೋಣ. ಲೆಟ್ಸ್ ಸ್ಟಾರ್ಟ್ ವಿತ್ ದಿ ನೆಕ್ಸ್ಟ್ ಕ್ವಶನ್. MIPS ಸ್ಟ್ಯಾಂಡ್ಸ್ ಫಾರ್. MIPS ಅಂದ್ರೆ ಏನು? ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್, ಮೆಗಾ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್, ಮಿಲಿಯನ್ ಇಂಟರ್ಚೇಂಜ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್, ಮೆಗಾಬೈಟ್ ಇನ್ಸ್ಟ್ರಕ್ಷನ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್. ಸೊ MIPS ಇದು ನಿಮಗೆ ICTಗೆ, ದಿಸ್ ಇಸ್ ಆಲ್ಸೋ ರಿಲೇಟೆಡ್ ಟು ಯುವರ್ ICT. ಸೊ in ICT they call it as MIPS is million instructions per second. In this method of measuring the raw speed of a computer processor, this is the method of measuring a raw speed of a computer processor. Since the MIPS measurement doesn't take into account other factors such as computer input output speed or process architecture, it's always a fair way to measure the performance of a computer. So in order to perform the performance of the computer we use million instruction per second. ಏನ್ MIPS ಅಂದ್ರೆ, ನಿಮಗೆ ನಿಮ್ಮ ಕಂಪ್ಯೂಟರ್ ಇದೆ, ಆ ಕಂಪ್ಯೂಟರ್ನ ಸ್ಪೀಡ್ನ ಹೆಂಗ್ ಕಂಡುಹಿಡಿತೀರಾ ಅಂದ್ಬಿಟ್ಟು, ಯಾವ ವಿಧಾನದಲ್ಲಿ ಕಂಡುಹಿಡಿತೀರಾ ಅದನ್ನ ಏನ್ ಕೇಳ್ತಾರೆ ಅಂತ ಹೇಳಿದ್ದಾರೆ. ಕಂಪ್ಯೂಟರ್ ಸ್ಪೀಡ್ ವಿಧಾನ ಕಂಡುಹಿಡಿಯೋಕ್ಕೆ ಅವ್ರಿಗೆ ಹೇಳ್ತಾರೆ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಯೂಸ್ ಮಾಡ್ಕೊಂಡು ಅವರು ಅದು ಕಂಪ್ಯೂಟರ್ದು ಸ್ಪೀಡ್ನ ಕಂಡುಹಿಡಿತಾರೆ. ಓಕೆ, ಅರ್ಥ ಆಯ್ತು ಅನ್ಸುತ್ತೆ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. So next question ನೋಡೋಣ. Let's go for the next question. A set of standard to handle voice and computer data in telephone network, providing additional telephonic capability without scrapping existing copper telephone line is called. They are telling, using this existing telephone capability, how can we handle voice and computer data in a telephone network? So what it is called, they are asking. They have given us option: internet service provider, internet protocol network, integrated service provider, integrated service digital network. Okay, so who is the internet service provider? Internet service provider is the provider who gives us internet. For example, BSNL or Jio. These are all your internet service providers. Okay, then internet protocol network. So what internet protocol is, there will be some specific protocol in internet. Okay, there will be specific protocol which has to be called for you to get access to the pages in the internet. That is called as internet protocol network. Then we have integrated service provider. So this service provider, they are integrating something and giving it in a bundle. Okay, for example, if you take 2 months of subscription, they will give you Prime free or Airtel Stream free. These are integrated service provider. They integrate their goods and they sell it to you. Then we have integrated service digital network. So this is very important. It is also called as ISDN. Okay, so they also call it as ISDN, integrated system digital network, a hierarchy of digital switching and transmission system that provides voice, data and image in a unified manner.
So this was the first thing which they did when internet came into picture. So they provided us ISDN so that we were able to go to the internet using the same telephone copper line which we had. ಓಕೆ ಏನ್ ಹೇಳ್ತಾರಪ್ಪ ಇಲ್ಲಿ ಅಂದ್ರೆ ನಿಮಗೆ ಆಪ್ಷನ್ಸ್ ಗಳು ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಏನಪ್ಪ ಈ ಇಂಟರ್ನೆಟ್ ಸರ್ವಿಸ್? ಈ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ನಿಮ್ಗೆ ಯಾರು ನಿಮ್ಗೆ ಇಂಟರ್ನೆಟ್ ನ ಕೊಡ್ತಾ ಇದ್ದಾರೆ ಬೇಸಿಕ್ಲಿ ಅಂತ. ಈಗ ನೀವು ಏನಾನ ಜಿಯೋಗೆ ಹೋಗಿದ್ರೆ ಜಿಯೋ ಅವ್ರು ಪ್ರೊವೈಡ್ ಮಾಡ್ತಾರೆ, BSNL ಅಂದ್ರೆ BSNL ಅವ್ರು ಪ್ರೊವೈಡ್ ಮಾಡ್ತಾರೆ. ಈ ತರದ್ದು ಇಂಟರ್ನೆಟ್ ಪ್ರೋಟೋಕಾಲ್ ನೆಟ್ವರ್ಕ್. ಏನ್ ಪ್ರೋಟೋಕಾಲ್ ಅಂದ್ರೆ, ನೀವು ಇಂಟರ್ನೆಟ್ ಅಲ್ಲಿ ಯಾವುದೇ ಒಂದು ಪೇಜ್ ನ ಅಥವಾ ಏನೋ ಒಂದು ನೋಡ್ಬೇಕಂದ್ರೆ ಪ್ರೋಟೋಕಾಲ್ಗಳಿರುತ್ತೆ. ಸೊ ಅದೇ ರೀತಿಯಲ್ಲಿ ಕರೆದುಬಿಟ್ಟು ನೀವು ಅದನ್ನ ಬರೆದ್ಬಿಟ್ಟು ಅದನ್ನ ವ್ಯೂ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇಂಟಿಗ್ರೇಟೆಡ್ ಸರ್ವಿಸ್ ಪ್ರೊವೈಡರ್. ಏನಪ್ಪ ಈ ಇಂಟಿಗ್ರೇಟೆಡ್ ಸರ್ವಿಸ್ ಪ್ರೊವೈಡರ್ ಅಂದ್ರೆ, ಅವನು ಏನೇನು ಕೊಡ್ತಾನೋ ಅದನ್ನೆಲ್ಲ ಇಂಟಿಗ್ರೇಟ್ ಮಾಡಿ ಒಂದೇ ಇದ್ರಲ್ಲಿ ಕೊಡ್ತಾನೆ. ತಗೊಳ್ಳಿ, ನಿಮ್ಗೆ 2 ತಿಂಗಳು ಇದು ಫ್ರೀ ಇದೆ, 3 ತಿಂಗಳು ಇದು ಫ್ರೀ. ಫಾರ್ ಎಕ್ಸಾಂಪಲ್ ನಿಮಗೆ ಏರ್ಟೆಲ್ ಕನೆಕ್ಷನ್ ತಗೊಂಡ್ರೆ ಏರ್ಟೆಲ್ ಸ್ಟ್ರೀಮ್ ಫ್ರೀ ಅಂತ ಹೇಳ್ತಾರೆ. ಸೊ ಅದು ಇಂಟಿಗ್ರೇಟೆಡ್ ಸರ್ವಿಸ್. ಅವ್ರದ್ದು ಇದನ್ನ ಇಂಟಿಗ್ರೇಟ್ ಮಾಡ್ಕೊಂಡು ಅವರು ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಇಂಟಿಗ್ರೇಟೆಡ್ ಸರ್ವಿಸ್ ಡಿಜಿಟಲ್ ನೆಟ್ವರ್ಕ್. ಇದನ್ನ ISDN ಅಂತಾನು ಕರೀತಾರೆ. ಇದೇ ಮೇನ್ ಫಸ್ಟ್ ಬಂದಿದ್ದು ISDN. ಎಲ್ಲಿ ಅದು ನಮ್ಮ ಎಕ್ಸಿಸ್ಟಿಂಗ್ ಟೆಲಿಫೋನ್ ಲೈನ್ ನಲ್ಲೇ ಕಾಪರ್ ಎಕ್ಸಿಸ್ಟಿಂಗ್ ಟೆಲಿಫೋನ್ ಲೈನ್ ಅಲ್ಲೇ ಯಾವ ರೀತಿ ಡೇಟಾನ, ವಾಯ್ಸ್ನ, ಇಮೇಜ್ನ ಎಲ್ಲ ಕೊಡೋದು ಅಂತ ಮಾಡೋದು ಈ ISDN. ಓಕೆ, ಅರ್ಥ ಆಯ್ತು ಅನ್ಸುತ್ತೆ. ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಫ್ರೆಂಡ್ಸ್. ಓಕೆ, so the next question is, fly ash means ash that is generated in industry, dust produced by cement industry, produced by thermal power plants, the smoke that is generated when plastic burns. So fly ash, this was into picture. Why? Because they told that it can be a substitute for your cement. They told that fly ash can be used, it is as good as a cement and you can use that in order to build your buildings. So from where it is generated, usually what fly ash is, they also call it as flue ash and also known as pulverized fuel ash in United Kingdom, is a coal combustion product. Okay, if you look at all these things, ash generated in industry, so it's not ash generated in industry, it's not all the industry, it's a particular industry. They are telling it as coal combustion product. So if you look at dust produced by cement industry, this is the dust which is produced in cement industry, that they are not talking about. But when you look at produced by thermal power plant, most of our thermal power plant are fueled by coal. Okay, so they are fueled by coal. So the correct answer for you is produced by thermal power plants. Okay, they have something called as fly ash which will be produced by thermal power plant. And also the not the last one, the smoke that is generated when plastic is burned, that is we will not call it as a fly ash. ಓಕೆ, ಏನಪ್ಪ ಇವ್ರು ಹೇಳ್ತಾ ಇರೋದು ಫ್ಲೈ ಆಶ್ ಅಂದ್ರೆ? ಫ್ಲೈ ಆಶ್ ಅಂದ್ರೆ ಏನು, ಎಲ್ಲಿ ಯೂಸ್ ಮಾಡ್ತಾರೆ ಅಂತ. ಫ್ಲೈ ಆಶ್ ಅಂದ್ರೆ ಈ ನೀವು ನಿಮ್ಮ ಚಾರ್ಕೋಲ್ ಅಥವಾ ಕೋಲ್ನು ನೀವು ಸುಟ್ಟಾಗ ಅದ್ರದ್ದು ರೆಸಿಡ್ಯೂಗಳೆಲ್ಲ ಮಿಕ್ಕೋಗ್ಬಿಡುತ್ತೆ, ಅದನ್ನ ಅವರು ಫ್ಲೈ ಆಶ್ ಅಂತ ಕರೀತಾರೆ. ಏನಕ್ಕೆ, ಏನು ಉಪಯೋಗ ಈ ಫ್ಲೈ ಆಶ್ದು ಅಂದ್ರೆ, ಇದು ನೀವು ನಿಮ್ಮ ಸಿಮೆಂಟ್ ಬದಲು ಯೂಸ್ ಮಾಡ್ಬೋದು ಅಂದ್ಬಿಟ್ಟು ತುಂಬಾ ಪ್ರಚಾರದಲ್ಲಿತ್ತು. ಸಿಮೆಂಟ್ ಯೂಸ್ ಮಾಡೋ ಬದಲು ಫ್ಲೈ ಆಶ್ ನ ಯೂಸ್ ಮಾಡ್ಕೊಂಡು ನಾವು ಬಿಲ್ಡಿಂಗ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂದ್ಬಿಟ್ಟು. ಸೊ ಅದನ್ನ ಏನಕ್ಕಂದ್ರೆ, ಇದು ನೀವು ನಿಮ್ಮ ಕೋಲ್ ಕಂಬಷನ್ ಮಾಡಿದಾಗ ಗ್ಯಾಸಸ್ ಎಸ್ಕೇಪ್ ಆಗುತ್ತಲ್ಲ, ಗ್ಯಾಸ್ಗಳು ಹೋಗುತ್ತಲ್ಲ ಪೈಪ್ ಇಂದ, ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಒಂದು ಡಿವೈಸ್ ಇಟ್ಬಿಟ್ಟು ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಡ್ತಾರೆ. ಆ ಕಲೆಕ್ಟ್ ಮಾಡಿದ್ವಿ ಇದನ್ನ ಒಂದು ಚೀಲದಲ್ಲಿ ಹಾಕಿ ಇದನ್ನ ಮಾಡ್ತಾರೆ. ಇದು ಆಸ್ ಗುಡ್ ಆಸ್ ಸಿಮೆಂಟ್ ಅಂತ ಅವ್ರು ಹೇಳ್ತಾರೆ. ಓಕೆ, ಸೊ ಫ್ಲೈ ಆಶ್ ಅಂದ್ರೆ ಈ ದ ಪ್ರೊಡ್ಯೂಸ್ಡ್ ಬೈ ಥರ್ಮಲ್ ಪವರ್ ಪ್ಲಾಂಟ್. ಥರ್ಮಲ್ ಪವರ್ ಪ್ಲಾಂಟ್ ಬೇಸಿಕ್ಲಿ ಅದು ರನ್ ಆಗೋದೇ ನಿಮಗೆ ಚಾರ್ಕೋಲ್ ಅಲ್ಲಿ, ಕೋಲ್ ಅಲ್ಲಿ. ಸೊ ಅದಕ್ಕೆ ಇದು ಮೇನ್ಲಿ ಫ್ಲೈ ಆಶ್ ಬರೋದು ನಿಮಗೆ ನಿಮ್ಮ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಫ್ರೆಂಡ್ಸ್. ಓಕೆ, let's see the next question. The question says, care and share policy of the forest applies to tribal people, forest communities, villagers, JFMC, MCs. So they have given us care and share policy of forest. So obviously what you will think, your answer will be between tribal or a forest communities. Okay, so they give this kind of questions so that it would be tough for you to crack this question. Only few of the students will be able to crack this question. Why? Because if they are they are doing research based on any forest management or forest department, then they will come to know. So you need to know
these are very tough questions, which I think 90% of the student will not be able to answer. Why I am telling, why I am coming? See, tribal people, forest people, villages, JFMC, most of them will go for B, forest communities. But the correct answer is JFMC. So what is this JFM? Joint Forest Management. They call it a JFM. C means communities. So the rationale behind joint forest community approach is that a willing and active participation of forest department with the local community is essential for ensuring regeneration, conservation, protection, and sustainable use of forest resources. Because of that, this JFM came into picture. So joint forest management. So this care and share policy for your forest is applied to your DJFMC. ಓಕೆ ಏನಪ್ಪ ಹೇಳ್ತಾ ಇಲ್ಲಿ ಅಂದ್ರೆ ಯಾವುದೋ ಒಂದು ಪಾಲಿಸಿ ತರ್ತಾರೆ, ಕೇರ್ ಅಂಡ್ ಶೇರ್ ಪಾಲಿಸಿ ಅಂತಾರೆ. ಅದನ್ನ ಫಾರೆಸ್ಟ್ಗೆ ಅಪ್ಲೈಸ್ ಟು, ಯಾರಿಗೆ ಅಪ್ಲೈ ಆಗುತ್ತೆ ಇದು ಅಂತ, ಟ್ರೈಬಲ್ ಪೀಪಲ್, ಫಾರೆಸ್ಟ್ ಕಮ್ಯುನಿಟೀಸ್, ವಿಲೇಜರ್ಸ್, JFMC ಅಂತ ಕೊಟ್ಟಿದ್ದಾರೆ. ನಮಗೆ JFMC ಫುಲ್ ಫಾರ್ಮ್ ಗೊತ್ತಾಗೋವರೆಗೂ ನಮಗೆ ಈ ಕ್ವಶನ್ ಆನ್ಸರ್ ಮಾಡೋಕ್ಕಾಗಲ್ಲ. ನಿಮ್ದ್ರಲ್ಲಿ 80% ಜನ ಇದನ್ನ ಕ್ವಶನ್ ಆನ್ಸರ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನೀವು ಏನಾರ ಫಾರೆಸ್ಟ್ ರಿಲೇಟೆಡ್, ಡಿಪಾರ್ಟ್ಮೆಂಟ್ ರಿಲೇಟೆಡ್ ವರ್ಕ್ ಏನಾರ ಮಾಡಿದ್ರೆ ಮಾತ್ರ ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಇಲ್ಲ ಅಂದ್ರೆ ಗೊತ್ತಿರಲ್ಲ. ಅಂಡ್ 90% ಜನ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫಾರೆಸ್ಟ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಫಾರೆಸ್ಟ್ ಕಮ್ಯುನಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಫಾರೆಸ್ಟ್ ಕಮ್ಯುನಿಟಿನ ಟಿಕ್ ಮಾಡಬಿಡೋಣ ಅಂತ ಯೋಚನೆ ಮಾಡ್ತೀರಾ. ಓಕೆ, ಸೊ ಗೆಸ್ಸಿಂಗ್ ಲೆವೆಲ್, ಸ್ಲೆಟ್ ಲೆವೆಲ್ ಅಲ್ಲಿ ತುಂಬಾ ಕಷ್ಟ ಇದೆ. ಸೊ ನಿಮ್ಗೆ ಫುಲ್ ನಾಲೆಜ್ ಇದ್ರೆ ಮಾತ್ರ ನೀವು ನಿಮ್ಮ ಕ್ವಶನ್ಸ್ಗಳನ್ನ ನೀವು ಟ್ಯಾಕಲ್ ಮಾಡ್ಬೋದು. ಓಕೆ, ಸೊ ಏನಪ್ಪಾ ಇದು ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಮಾಡ್ಯಾರೆ. ಏನಕ್ಕೆ ಇದು ಮಾಡಿದ್ರು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಲೋಕಲ್ ಕಮ್ಯುನಿಟಿ, ಅಲ್ಲಿರೋ ಕಾಡಲ್ಲಿರೋ ಜನಗಳಿಗೆ ಅನುಕೂಲ ಆಗಲಿ ಅನ್ಬಿಟ್ಟು ಈ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಮಾಡಿ ಅದರಲ್ಲಿ ಒಂದು ಪಾಲಿಸಿ ತಂದಿದ್ದಾರೆ, ಕೇರ್ ಅಂಡ್ ಶೇರ್ ಪಾಲಿಸಿ. ಓಕೆ, ಸೊ ಅದ್ರೊಳಗೆ ಏನೇನಪ್ಪ ಈಗ ಫಾರ್ ಎಕ್ಸಾಂಪಲ್ ಏನಾನ ಅವರು ಮರಗಳೇನ ಕಡಿತು ಅಂದ್ರೆ ಅದರಿಂದ ಬರೋ ಇನ್ಕಮ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇನ್ಕಮ್ ಬರುತ್ತಲ್ವಾ, ಅದನ್ನ ಈ ಫಾರೆಸ್ಟ್ ಪೀಪಲ್ಗೆ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ತಾರೆ, ಫಾರೆಸ್ಟ್ ಪೀಪಲ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ತಾರೆ. ಸೊ ಈ ರೀತಿ ಪಾಲಿಸಿಗಳನ್ನ ತಗೊಂಬಂದು ಅವರು ಇಟ್ಕೊಂಡಿದ್ದಾರೆ. ಸೊ ಅದನ್ನ ನಾವು JFMC ಅಂತ ಕರಿತೀವಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. Okay, let's look at the next question. This ecosystem constitute a systematic link between terrestrial and marine ecosystem. So they have given the option as mango forest, mangrove forest, evergreen forest, rainforest. So what they are telling is um, this forest is a link between ocean, marine. What is the, when you tell marine, it's nothing but your ocean as well as land. So what grows in ocean as well as in land? Okay, so most of you, if you are from a coastal region, you will be able to answer this question very quickly, and those who are not from the coastal region, they will find it very difficult to do it, difficult to answer this. So we can do this by elimination method. Okay, so mango forest, there is nothing called as mango forest. Okay, you can't you have something called as mango tree, but you don't have anything called as mango forest. Then evergreen forest. So evergreen forest, I don't think so you find it in the marine system. It will be evergreen forest will be there where you get a lot of rainfalls. And rainforest, evergreen forest means it will be green throughout the year. Rainforest is where you get lot of rains in that forest. Okay, so if you look at this, the option for this, the answer for this is mangrove forest. So in the mangrove forest, it will be between sea and land. Okay, so there in times of low tides, this plant, the sea water will go off from that land, and what that only land will repair. In when the high tide comes, this mangroves will be surrounded by ocean water, sea water. Okay, so the correct answer is mangrove forest. ಸೊ ಇದು ಏನ್ ಹೇಳ್ತಾ ಇರಪ್ಪ ಅಂದ್ರೆ, ಏನು ಲಿಂಕ್ ಇದೆ ಸಮುದ್ರಕ್ಕೆ ಮತ್ತೆ ನಮ್ಮ ಭೂಮಿ ಹತ್ರ ಇರೋದಕ್ಕೆ, ಯಾವ್ದದು ಲಿಂಕು, ಯಾವ ತರ ಫಾರೆಸ್ಟ್ ಬರುತ್ತೆ ಅನ್ಬಿಟ್ಟು ನೀವು ನೋಡ್ತಾ ಹೋಯ್ತು ಅಂದ್ರೆ ಅಲ್ಲಿ ಮ್ಯಾಂಗೋ ಫಾರೆಸ್ಟ್ ಅಂತ ಕೊಟ್ಟಿದ್ದಾರೆ, ಎವರ್ಗ್ರೀನ್ ಫಾರೆಸ್ಟ್ ಅಂತ ಕೊಟ್ಟಿದ್ದಾರೆ, ರೈನ್ ಫಾರೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಂಗೋ ಫಾರೆಸ್ಟ್ ಅಂದ್ರೆ ಏನು, ಬರೇ ಮ್ಯಾಂಗೋ ಎಲ್ಲಿ ಬೆಳೀತಾರೆ ಅದನ್ನ ಫಾರೆಸ್ಟ್ ಕನ್ವರ್ಟ್ ಮಾಡ್ಬಿಟ್ಟು ಅದನ್ನ ಮ್ಯಾಂಗೋ ಫಾರೆಸ್ಟ್ ಅಂತಾರೆ. ಎವರ್ ಗ್ರೀನ್ ಫಾರೆಸ್ಟ್ ಅಂದ್ರೆ ಯಾವಾಗಲೂ ಗ್ರೀನ್ ಆಗೇ ಇರುತ್ತೆ ಆ ಫಾರೆಸ್ಟ್, ಅದನ್ನ ಎವರ್ ಗ್ರೀನ್ ಫಾರೆಸ್ಟ್ ಅಂತಾರೆ. ಎಲ್ಲಿ ಮಳೆ ಜಾಸ್ತಿ ಬೀಳ್ತಾ ಇರುತ್ತೋ ಅದನ್ನ ರೈನ್ ಫಾರೆಸ್ಟ್ ಅಂತ ಕರೀತಾರೆ.
ಓಕೆ, ಸೊ ಈ ಮೂರು ಆಪ್ಷನ್ ನೋಡಿದ್ರೆ ನಾವು ಎಲಿಮಿನೇಟ್ ಮಾಡ್ಬಿಡ್ಬೋದು. ಏನಕ್ಕೆ ಅಂದ್ರೆ ಮ್ಯಾಂಗ್ರೂವ್ ಫಾರೆಸ್ಟ್, ಈ ಕೋಸ್ಟಲ್ ಸೈಡ್ ಅಲ್ಲಿ ಇರೋ ಜನಗಳು, ಈ- ಈ ನಮ್ಮ ಅರಬ್ಬಿ ಸಮುದ್ರ ಎಲ್ಲಿದೆಯೋ ಅಲ್ಲಿರೋ ಜನಗಳಿಗೆ ಈ ಮ್ಯಾಂಗ್ರೂವ್ಸ್ ಅಂದ್ರೆ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅವರು ಬೇಗ ಆನ್ಸರ್ ಮಾಡ್ತಾರೆ. ಬಟ್ ಬೇರೆ ಪಾರ್ಟ್ ಆಫ್ ಕರ್ನಾಟಕ ಇರೋರಿಗೆ ಇದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಟ್ ನೀವು ಏನಾನ ಓದಿದ್ರೆ, ನಿಮ್ಗೆ ಏನೋ ತಿಳಿದಿದ್ರೆ ಆಗ ನಿಮ್ಗೆ ಕರೆಕ್ಟ್ಗೆ ಹೇಳ್ತೀರಾ. ಆನ್ಸರ್ ಬಂದು ಏನು ಅಂದ್ರೆ ನಿಮ್ದು ಎ ಮ್ಯಾಂಗ್ರೂವ್ ಫಾರೆಸ್ಟ್ ಅಂತ ನಾವು ಟಿಕ್ ಮಾಡ್ಬೋದು. ಓಕೆ, ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ ಬೈ ಫ್ರೆಂಡ್ಸ್. Okay, let's see the next question. Which is the nodal agency for granting equal to degree awarded by foreign countries? UGC, Niti Aayog, ICSSR, AIU. So they are asking which is the nodal agency which grants whatever equivalent degree which foreign university gives, what is that equivalence for degree awarded? So before doing that, I need to explain each and everything. As you know, option A, UGC, University Grant Commission, which coordinates determination and maintenance of standard in higher education. They are more into higher education. And the Niti Aayog is a policy or a think tank of government of India, providing both directional and policy input. So they give policy input for state as well central agencies. So for central government, sorry. So they help in creating policies which are friendly for state as well as central government. Then we have ICSSR. Okay, most of you who are into social science research will be knowing what this ICSSR is. This is Indian Council of Social Science Research, is the national body overseeing research in social science in India. So this is basically to do research in India. This body is there. Then the last one is your Association of Indian University. So why this has been formed is an organization or association of major universities in India. So they have formed an association of major university of India and they call it as Association of Indian University. So what and why has this been formed? So it evaluates the course syllabi, standard and credit of foreign university pursued abroad and equates them to them in relation to various courses offered by our Indian university. So what the if that if some people have done their degree in foreign university, what they will do, they take the syllabi, the course, the credit, and they will equate that to Indian university standard. So the correct answer is AIU. ಓಕೆ, ಇದ್ರಲ್ಲಿ ಏನ್ ಕೇಳ್ತಾರಪ್ಪ ಅಂದ್ರೆ ಯಾವ್ದದು ನೋಡಲ್ ಏಜೆನ್ಸಿ ಯಾರು ಫಾರಿನ್ ಇಂದ ಯಾರನ್ನ ಡಿಗ್ರಿ ಮಾಡ್ಕೊಂಡ್ ಬಂದಿದ್ರೆ ಅದನ್ನ ಈಕ್ವೇಟ್ ಮಾಡಿ ನಮ್ಮ ಇಂಡಿಯನ್ ಡಿಗ್ರಿಗೆ ಕೊಡೋದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಅದ್ರೊಳಗೆ ನಿಮ್ಗೆ ಆಪ್ಷನ್ಸ್ ಗಳು ಕೊಟ್ಟಿದ್ದಾರೆ, UGC, ನೀತಿ ಆಯೋಗ, ICSSR, AIU ಅನ್ಬಿಟ್ಟು. ಸೊ UGC ಅಂದ್ರೆ ಎಲ್ಲರಿಗೂ ಗೊತ್ತು, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅನ್ಬಿಟ್ಟು. ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಹೈಯರ್ ಎಜುಕೇಶನ್ ಅಲ್ಲಿ ಸ್ಟ್ಯಾಂಡರ್ಡ್ ಗಳನ್ನ ಮೇಂಟೈನ್ ಮಾಡಕ್ಕೆ UGC ಇದೆ. ನೀತಿ ಆಯೋಗ ಅಂದ್ರೆ ಏನಂದ್ರೆ ಇದು ಬೇಸಿಕ್ಲಿ ಪಾಲಿಸಿ ಮೇಕರ್. ಸೊ ಸ್ಟೇಟ್ ಮತ್ತೆ ಸೆಂಟ್ರಲ್ಗೆ ಯಾವ್ಯಾವ ತರ ಪಾಲಿಸಿ ಗಳಿದ್ರೆ ಅದು ಡೆವಲಪ್ಮೆಂಟ್ ಆಗುತ್ತೆ ಅಂತ ಪಾಲಿಸಿನ ತಗೊಂಬಂದ್ ಕೊಡೋದು ನೀತಿ ಆಯೋಗ. ICSSR ನೀವು ಯಾರನ್ನ ಸೋಷಿಯಲ್ ಸೈನ್ಸ್ ರಿಸರ್ಚ್ ಅಲ್ಲಿ ಇದ್ರೆ ನಿಮ್ಗೆ ICSSR ಏನಂತ ಗೊತ್ತಾಗುತ್ತೆ, ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಅಂತ ಹೇಳ್ತಾರೆ. ಇದು ನ್ಯಾಷನಲ್ ಬಾಡಿ ಸೋಷಿಯಲ್ ಸೈನ್ಸ್ ಅಲ್ಲಿ ರಿಸರ್ಚ್ ನ ಕಂಡಕ್ಟ್ ಮಾಡಕ್ಕೆ ಈ ಆರ್ಗನೈಸೇಷನ್ ಹೆಲ್ಪ್ ಮಾಡುತ್ತೆ. ಆಮೇಲೆ ನಿಮ್ಗೆ ಲಾಸ್ಟ್ ಅಲ್ಲಿ ಇರೋದು AIU. ಇದು ಫಾರ್ಮೇಶನ್ ಆಗಿರೋದು ಏನಕ್ಕೆ ಅಂದ್ರೆ ಇದನ್ನ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಅಂತಾರೆ. ಏನಂದ್ರೆ ಎಲ್ಲ ಮೇಜರ್ ಯೂನಿವರ್ಸಿಟಿ ಒಟ್ಟಿಗೆ ಬಂದ್ಬಿಟ್ಟು ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ ಅಂಡ್ ಇದು ಡೆಲ್ಲಿಯಲ್ಲಿದೆ. ಸೊ ಏನ್ ಮಾಡ್ತಾರೆ ಇವರು ಅಂದ್ರೆ ಫಾರಿನ್ ಯೂನಿವರ್ಸಿಟಿಯಿಂದ ಓದ್ಕೊಂಡ್ ಬಂದಿರೋರು ಅವರು ಓದ್ಕೊಂಡ್ ಬಂದಿರೋ ಸಿಲೆಬಸ್, ಸ್ಟ್ಯಾಂಡರ್ಡ್, ಕ್ರೆಡಿಟ್ ಅಂಡ್ ಅದನ್ನೆಲ್ಲ ನೋಡ್ಬಿಟ್ಟು ಅದನ್ನ ನಮ್ಮ ಇಂಡಿಯನ್ ಯೂನಿವರ್ಸಿಟಿಗೆ ಯಾವುದು ಅನ್ವಯ ಆಗುತ್ತೆ ಅದನ್ನ ಈಕ್ವೇಟ್ ಮಾಡಿ ಕೊಡುತ್ತೆ. ಅದನ್ನ AIU, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಅಂತ ಕರೀತಾರೆ. ಸೊ ಕರೆಕ್ಟ್ ಆನ್ಸರ್ ಬಂದು ನಿಮ್ಗೆ AIU. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಫ್ರೆಂಡ್ಸ್. Okay, let's see the next question. What they're asking: Vidya Lakshmi is a web portal launched by government for the benefit of students seeking higher education, teacher education, education loan, and scholarship. So they are asking a portal named as Vidya Lakshmi has been announced by
central finance ministry. So what is that for? By looking at the word itself, there are two things here. One is Vidya and another one is Lakshmi. So these two goddesses are one for your knowledge, other for your money. So if you look at this, basically it will be something related to money. So in this, all these four options, if you look at what is related to money, education loan, so it might be a correct answer, you might think. But let's see what an Vidya Lakshmi scholarship web portal. Vidya Lakshmi to provide a single window access for student to apply for education loans. See, I told something related to Vidya knowledge and Lakshmi money. So education loan and government scholarship. So in order to make education loan and government scholarship to reach all the students, they have come up with this single portal called as Vidya Lakshmi. It is expected that students throughout the country, so throughout the country can log into this Vidya Lakshmi and portal and get various different government scholarship, and also they can apply for loans, educational loans in various banks. So correct answer is educational loan. ಓಕೆ, ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾರೆ ನೋಡೋಣ ಬನ್ನಿ. ವಿದ್ಯಾಲಕ್ಷ್ಮಿ ಇಸ್ ವೆಬ್ ಪೋರ್ಟಲ್ ಲಾಂಚ್ ಮಾಡ್ಯಾರ ಗೌರ್ಮೆಂಟ್, ಅದು ಏನಕ್ಕೋಸ್ಕರ ಲಾಂಚ್ ಮಾಡ್ಯಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್ ಗಳು ಕೊಟ್ಟಿದ್ದಾರೆ ನಿಮಗೆ: ಹೈಯರ್ ಎಜುಕೇಶನ್, ಟೀಚರ್ ಎಜುಕೇಶನ್, ಎಜುಕೇಶನ್ ಲೋನ್, ಸ್ಕಾಲರ್ಶಿಪ್. ಸೊ ನೀವು ವಿದ್ಯೆ ಮತ್ತೆ ಲಕ್ಷ್ಮಿ ಎರಡನ್ನೂ ನೀವು ನೋಡ್ತಾ ಇದ್ರೆ, ವಿದ್ಯೆ ಅಂದ್ರೆ ಏನೋ ನಿಮ್ದು ಎಜುಕೇಶನ್, ಲಕ್ಷ್ಮಿ ಅಂದ್ರೆ ಏನೋ ದುಡ್ಡು. ಸೊ ಯಾವುದೋ ಒಂದು ವಿದ್ಯೆ ಮತ್ತೆ ದುಡ್ಡಿಗೆ ಎರಡು ಸಂಬಂಧಪಟ್ಟ ಇದಿರ್ಬೇಕು ಅಂದಾಗ ನೀವು ಆಪ್ಷನ್ ನೋಡಿದಾಗ ನಿಮ್ಗೆ ಆಬ್ವಿಯಸ್ಲಿ ನಿಮ್ಗೆ ಬರೋದು ಏನಂದ್ರೆ ಎಜುಕೇಶನ್ ಲೋನ್ ಅಂತ ಬರುತ್ತೆ. ಸೊ ಅದನ್ನ ರಿಲೇಟೆಡ್ ಆಗಿ ಅವರು ಕೇಳಿರೋದು. ಸೊ ವಿದ್ಯಾಲಕ್ಷ್ಮಿ ಏನಪ್ಪಾ ಅಂದ್ರೆ ಅದು ಒಂದು ಸಿಂಗಲ್ ವಿಂಡೋ ಆಕ್ಸೆಸ್. ಅಂದ್ರೆ ಸಿಂಗಲ್ ವಿಂಡೋ ಆಕ್ಸೆಸ್ ಅಂದ್ರೆ ಸ್ಟೂಡೆಂಟ್ ಗಳೆಲ್ಲ ಹೋಗ್ಬಿಟ್ಟಲ್ಲಿ ಆಲ್ ಓವರ್ ಇಂಡಿಯಾ ಇದು ಕೊಟ್ಟಿರೋದು. ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ ಗಳು ಹೋಗ್ಬಿಟ್ಟಲ್ಲಿ ಅವರು ಏನನ್ನ ಎಜುಕೇಶನ್ ಲೋನ್ ಬೇಕು ಅಂದ್ರೆ, ಇಲ್ಲಾಂದ್ರೆ ಗೌರ್ಮೆಂಟ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂದ್ರೆ ಈ ಪೋರ್ಟಲ್ಗೆ ಹೋಗ್ಬಿಟ್ಟು ಅವರು ರಿಜಿಸ್ಟರ್ ಆದ್ರೆ ಅವ್ರಿಗೆ ಈ ಎರಡು ಫೆಸಿಲಿಟಿನೂ ಗೌರ್ಮೆಂಟ್ ಅವರು ಮಾಡಿಸ್ಕೊಡ್ತಾರೆ. ಎಜುಕೇಶನ್ ಲೋನ್ ಬೇಕಿದ್ರೆ ಎಜುಕೇಶನ್ ಲೋನ್ ಹೋಗ್ಬೋದು, ಇಲ್ಲ ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡ್ಬೇಕಂದ್ರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಓಕೆ, ಇದು ಥ್ರೂ ಔಟ್ ಇಂಡಿಯಾ ಮಾಡಿರೋದು. ಅಂಡ್ ಬ್ಯಾಂಕ್ಸ್ಗಳಲ್ಲಿ ಎಜುಕೇಶನ್ ಲೋನ್ ಈಸಿಯಾಗಿ ಸಿಗ್ಲಿ ಅಂದ್ಬಿಟ್ಟು ಈ ಪೋರ್ಟಲ್ನ ಓಪನ್ ಮಾಡಿದ್ದಾರೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಫ್ರೆಂಡ್ಸ್. Okay, so what does the next question? Which of the following university has adopted the meta university concept? So there is a new concept called as a meta university concept, which is going around, and it's been implemented in one of these university. Is it Assam University, Pondicherry University, Delhi University, Hyderabad University? Let's look at what a meta university is. Top institution in Calcutta, Hyderabad, Pune and Chandigarh. So all the top universities or institute which are there in Calcutta, Hyderabad, Pune and Chandigarh have come together to form a meta university, tried and tested in Delhi. So Delhi University will take care of this, and Jami Malina Islamia. So there are two universities they have done. And if you look at the option Delhi University, so correct answer is Delhi University. Let's look at what an meta university concept is. It's a kind of a paradigm shift in the higher education in India. It is based on the premises than the whole is greater than the sum of the part. So sum of the whole is greater than sum of the part is one of the most looked into concept in today's business environment. Okay, so what they are trying to do is, by drawing up the establishment excellence of partners, the meta university concept can utilize, exploit and create synergy between programs, activity and institutions. So they will create a synergy between institutions. For example, the student can study in Delhi University, in the first year he can go and study in Kolkata University in the second year, then he can come in Hyderabad and study in senior. So they overall, if you look at the subjects which are there, he can go to any university, he can go there and learn. Okay, the concepts, everything will be similar. Only thing, the university name will be different, but all the required syllabus, material, concept, everything will be same across the university. So in order to create that, so that it will be helpful for students, if he goes any university in India, he will be able to do that course.
Okay, first time he can do it in Assam University, second he can do it in Pondicherry University, so that there is a sync between all the courses in the higher education. That's why this meta university concept has come into picture. So the correct answer is Delhi University. ಓಕೆ, ಏನ್ ಕೇಳ್ತಾ ಇರಪ್ಪ ಇಲ್ಲಿ ಅಂದ್ರೆ, ಯಾವುದು ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದಾರೆ ಮೆಟಾ ಯೂನಿವರ್ಸಿಟಿ ಅಂತ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಯಾವ ಯೂನಿವರ್ಸಿಟಿಲಿ ಫಸ್ಟ್ ಅಪ್ಲೈ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾಗಿದೆ ಅಂದ್ರೆ, ಈಗ ನೀವು ಈಗ ನೋಡ್ದಂಗೆ ನೀವು ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿ ತುಂಬಾ ಡಿಫರೆನ್ಸ್ ಇರುತ್ತೆ. ನೀವು ಕೋರ್ಸಸ್ ಆಗ್ಲಿ ಯಾವ್ದೇ ನೋಡಿದ್ರು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಇದನ್ನೆಲ್ಲ ಒಟ್ಟಿಗೆ ತರಕ್ಕೋಸ್ಕರ ಒಂದು ಕಾನ್ಸೆಪ್ಟ್ ಅಲ್ಲಿ ಬಂದಿದ್ದಾರೆ, ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟ್ ಅಂದ್ಬಿಟ್ಟು. ಸೊ ಎಲ್ಲಿ ಇದು ಫಸ್ಟ್ ಇಂಪ್ಲಿಮೆಂಟ್ ಆಗಿರೋದು? ಸೊ ಕಲ್ಕತ್ತಾ, ಹೈದರಾಬಾದ್, ಪುಣೆ, ಚಂಡೀಗಢ್ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟು ಇದು ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಫಸ್ಟ್ ಬಿಡ್ತಾ ಇದ್ದಾರೆ. ಸೊ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಕಾನ್ಸೆಪ್ಟಲೈಸೇಷನ್ ಮಾಡ್ಕೊಂಡು, ಸೊ ದಟ್ ಪ್ಯಾನ್ ಇಂಡಿಯಾಗೆ ಹಾಕೋಣ ಇದನ್ನ, ಈ ಕಾನ್ಸೆಪ್ಟ್ ನ ಅಂದ್ಬಿಟ್ಟು. ಸೊ ನೀವು ಎಲ್ಲೇ ಯಾವುದೇ ಯೂನಿವರ್ಸಿಟಿಗೆ ಹೋದ್ರು ಸೇಮ್ ನಿಮ್ದು ಕೋರ್ಸ್ ಆಗ್ಲಿ, ನಿಮ್ದು ಟೀಚಿಂಗ್ ಮೆಥಡಾಲಜಿ ಆಗಲಿ ಎಲ್ಲ ಸೇಮೇ ಇರುತ್ತೆ. ಸೊ ದಟ್ ನೀವು ಫಸ್ಟ್ ಇಯರ್ ಡೆಲ್ಲಿ ಯೂನಿವರ್ಸಿಟಿ ಮಾಡ್ಬೋದು, ಸೆಕೆಂಡ್ ಇಯರ್ ಕಲ್ಕತ್ತಾ ಯೂನಿವರ್ಸಿಟಿ ಮಾಡ್ಬೋದು, ಥರ್ಡ್ ಇಯರ್ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ಮಾಡ್ಬೋದು. ಈ ತರ ನೀವು ಯೂನಿವರ್ಸಿಟಿಗಳನ್ನ ಚೇಂಜ್ ಮಾಡಿದ್ರು ಬಟ್ ನಿಮ್ದು ನೀವು ನಿಮ್ಗೆ ಹೇಳ್ಕೊಡೋ ಕಾನ್ಸೆಪ್ಟ್ಸ್ಗಳು, ಅದು ಕೋರ್ಸು, ಸಿಲೆಬಸ್ ಎಲ್ಲ ಸೇಮ್ ಇರುತ್ತೆ. ಅದನ್ನ ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟ್ ಅಂತ ತಂದು ಈಗ ಮಾಡ್ತಾ ಇದ್ದಾರೆ. ಇದೇನೋ ಸಕ್ಸಸ್ಫುಲ್ ಆಯ್ತು ಅಂದ್ರೆ ಅವರು ಇಡೀ ಪ್ಯಾನ್ ಇಂಡಿಯಾ ಕೊಡ್ತಾರೆ. ಸೊ ಎಲ್ಲ ಇಂಡಿಯಾದಲ್ಲಿರೋ ಎಲ್ಲಾ ಸ್ಟೇಟ್ಗೂ ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ನೋಡ್ತಾರೆ, ಎಲ್ಲ ಯೂನಿವರ್ಸಿಟಿಗೂ ಇಂಪ್ಲಿಮೆಂಟ್ ಮಾಡಕ್ಕೆ ನೋಡ್ತಾರೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. Okay, let's look into the next question. A combination of hardware and software which links two parts of the same LAN or two compatible LANs by directing message to correct node is called. So they have given the options as embedded system, router, hybrid computer, microprocessor. So looking at this question, we can say that this is from ICT. So how this is the ICT question related to computers. So if you are a computer student, then you will be able to answer this question. But if you are not a computer student, you will find it difficult. But I will try to explain each and everything, what an embedded system is, what a microprocessor is, so that you will be able to understand. Let's look at what an embedded system is. An embedded system is a combination of computer hardware and software designed for a specific function, that will be designed only to do a specific function within a larger system. Okay, you have a large system, within that you want to do some specific thing which has to be done. So that system is called as embedded system. Then we have something called as microprocessor. So microprocessor is also called as the heart of the computer, where all your calculations take into place. It's also called as central processing unit, where centrally all your processing happens. The best example for this is Intel manufactures most of the Intel manufacture microprocessors. So all your computer will be having a microprocessor. Then we have something called as hybrid computers. Hybrid computers are nothing but a computer that exhibit feature of an analog as well as digital. Before digital computer came into picture, there was something called as analog computers, where they were doing calculation using zeros and ones. So they call it as a machine level language. So 0, 1 they used to take and do the calculations. That is called as an analog computer. Now digital computer have come. So combination of this is a hybrid computer. So I have explained you what an embedded system is, hybrid computer, microprocessor. So all these three options are not related to LAN. Okay, let's look at what a router does. A router is a networking device that forwards data packet between computer networks. See, they are transferring a data packet between computer networks. So here a combination of hardware which links two parts of the same LAN. So LAN is nothing but local area network. We call it as local area network, where when you need to talk between two LANs, router is important. So even if you look at the word of router, routing means something you are pulling out from somewhere and putting it into another system. That is called as routing. So the correct answer is B, router. ಓಕೆ, ಬನ್ನಿ ಏನ್ ಕೇಳ್ತಾರೆ ನೋಡೋಣ. ಏನದು ಕಾಂಬಿನೇಷನ್, ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಎರಡು ಬಂದು ಸೇಮ್ ಲ್ಯಾನ್ ಆರ್ ಎರಡು ಸಿಮಿಲರ್ ಕಾಂಪ್ಯಾಟಬಲ್ ಲ್ಯಾನ್ ಆಗಿ ಒಂದು ನೋಡ್, ಅದನ್ನ ಏನಂತ ಕರೀತಾರೆ, ಅದು ಯಾವ ಡಿವೈಸು ಇದನ್ನೆಲ್ಲ ಮಾಡುತ್ತೆ ಅಂತ. ಸೊ ನಿಮ್ಗೆ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಎಂಬೆಡೆಡ್ ಸಿಸ್ಟಮ್ ಅಂದಿದ್ದಾರೆ. ಎಂಬೆಡೆಡ್ ಸಿಸ್ಟಮ್ ಅಂದ್ರೆ ಏನಂದ್ರೆ, ನಿಮ್ದು ಒಂದು ದೊಡ್ಡ ಸಿಸ್ಟಮ್ ಇದೆ, ಅದ್ರಲ್ಲಿ ನೀವು ಒಂದು ಪರ್ಟಿಕ್ಯುಲರ್ ಆಪರೇಷನ್ಸ್ ನ ಮಾಡಬೇಕು. ಪರ್ಟಿಕ್ಯುಲರ್ ಆಪರೇಷನ್ ಅಂದ್ರೆ ವೆರಿ ಯೂನಿಕ್ ಆಪರೇಷನ್.
ಮಾಡಬೇಕು ಅಂದಾಗ ನೀವು ಎಂಬೆಡೆಡ್ ಸಿಸ್ಟಮ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತೀರಾ. ಮೈಕ್ರೋ ಪ್ರೊಸೆಸರ್ ಅಂದ್ರೆ ಏನಂದ್ರೆ ಇದು ನಿಮ್ದು ಕಂಪ್ಯೂಟರ್ದು ಹೃದಯ ಭಾಗ ಅಂತ ಹೇಳ್ತೀವಿ. ಏನಕ್ಕಂದ್ರೆ ಎಲ್ಲಾ ಕ್ಯಾಲ್ಕುಲೇಷನ್ಸ್, ಏನೇ ಕ್ಯಾಲ್ಕುಲೇಷನ್ಸ್ ಆಗಲಿ ನೀವು ನಿಮ್ಮ ಮೈಕ್ರೋ ಪ್ರೊಸೆಸರ್ ಅಲ್ಲಿ ಮಾಡ್ತೀರಾ. ಆಮೇಲೆ ಇದನ್ನ ನಿಮ್ಗೆ ಸೆಂಟ್ರಲ್ ಪ್ರೊಸೆಸಿಂಗ್ ಅಂತಾನು ಕೇಳ್ತಾರೆ. ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಕಂಪನಿ ಇಂಟೆಲ್ ಕಂಪನಿ ಅಂತ ಇದೆಯಲ್ಲ, ಅದು ಮೈಕ್ರೋ ಪ್ರೊಸೆಸರ್ ನ ಪ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಹೈಬ್ರಿಡ್ ಕಂಪ್ಯೂಟರ್ ಅಂತ ಕರೀತಾರೆ. ಏನಪ್ಪ ಇದು ಹೈಬ್ರಿಡ್ ಕಂಪ್ಯೂಟರ್ ಅಂದ್ರೆ, ಇದು ಡಿಜಿಟಲ್ ಮತ್ತೆ ಅನಲಾಗ್ ಎರಡನ್ನೂ ಎರಡಕ್ಕೂ ಉಪಯೋಗಿಸ್ಕೋಬಹುದು ನಾವು ಈ ಕಂಪ್ಯೂಟರ್. ಓಕೆ, ಸೊ ಅದನ್ನ ನಾವು ಹೈಬ್ರಿಡ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ನಿಮ್ಗೆ ರೌಟರ್. ಏನಪ್ಪ ಇದು ರೌಟರ್ ಏನ್ ಮಾಡುತ್ತೆ ಅಂದ್ರೆ, ಒಂದ್ ಕಡೆಯಿಂದ ಡೇಟಾನ ಇನ್ನೊಂದ್ ಕಡೆ ಕಳಿಸ್ಬೇಕು ಅಂದ್ರೆ ನಿಮ್ಗೆ ಲ್ಯಾನ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಗೊತ್ತು. ಇದು ಲೋಕಲ್ ಏರಿಯಾ ನೆಟ್ವರ್ಕ್ ಅಲ್ಲಿ ನೀವು ಕನೆಕ್ಟ್ ಮಾಡ್ಕೋಬಹುದು. ಇವಾಗ ನಿಮ್ಮ ಹತ್ರ ಒಂದು 10 PC ಇದೆ ಅಂತ ತಿಳ್ಕೊಳ್ಳಿ, ಅದನ್ನೆಲ್ಲ ನೀವು ಒಟ್ಟಿಗೆ ಕನೆಕ್ಟ್ ಮಾಡಬೇಕು, ಅದ್ರ ಕಂಪ್ಯೂಟರ್ ಜೊತೆ ಮಾತಾಡಬೇಕು, ಹಂಗೆಲ್ಲ ಮಾಡಬೇಕು ಅಂದ್ರೆ ನೀವು ಲ್ಯಾನ್ ನ ಯೂಸ್ ಮಾಡ್ಕೋಬಹುದು. ಲ್ಯಾನ್ಗೆ ಕನೆಕ್ಟ್ ಮಾಡ್ಬಿಟ್ರೆ ನಿಮ್ ಸಿಸ್ಟಮ್ನ, ಓಕೆ, ನೀವು ಯಾವುದೇ ಕಂಪ್ಯೂಟರ್ ಇಂದ ಕಂಪ್ಯೂಟರ್ಗೆ ಮಾತಾಡ್ಕೋಬಹುದು. ಸೊ ಕರೆಕ್ಟ್ ಆನ್ಸರ್ ಬಂದು ಬಿ, ರೌಟರ್. ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ, ಬನ್ನಿ ಫ್ರೆಂಡ್ಸ್. Okay, let's look at the next question. Dash is the process of searching bugs in a software. So we have a compiler is you translate one from one language to another language, that is called as compiling using a compiler. Then we have testing. Software testing is an investigation conducted to provide stakeholders with information about quality of software, product or service. So you do the testing of the software. Then we have execution is nothing but running of some programs in the computer, that you call it as execution. Then the last one is debugging. In the computer program software, debugging is the process of finding and resolving bugs within the computer programming software. So correct answer is D, debugging. ಸೊ ಏನಪ್ಪ ಹೇಳ್ತಾರೆ ಇಲ್ಲಿ ಅಂದರೆ, ಯಾವ ಪ್ರೋಸೆಸ್ಸು ಒಂದು ಬಗ್ನ ಕಂಡಿಡ್ದು ಅದನ್ನು ಒಂದು ಸಾಫ್ಟ್ವೇರಲ್ಲಿ ಏನೇ ಬಗ್ ಕಂಡಿಡಿದಕ್ಕೆ ಏನಂತಾರೆ, ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಫಸ್ಟ್ ಒನ್ ಏನು ಹೇಳ್ತೀನಿ, ಮೊದಲು ಏನು ಹೇಳ್ತಾರೆ, ಕಂಪೈಲಿಂಗ್ ಅಂತಾನೆ. ಕಂಪೈಲರ್ ಅಂದರೆ ಏನು ಅಂದರೆ, ಒಂದು ಲ್ಯಾಂಗ್ವೇಜ್ ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜ್ ಕಂಪೈಲ್ ಮಾಡೋಕ್ಕೆ, ಕನ್ವರ್ಟ್ ಮಾಡೋಕ್ಕೆ ಕಂಪೈಲರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವನ್ನ ವಿಜುವಲ್ VB ಕೋಡ್ ಬರೆದಿರ್ತೀವಿ, ಅದನ್ನು ನೀವು ಜಾವಾ ಕನ್ವರ್ಟ್ ಮಾಡಬೇಕು, ಕಂಪೈಲರ್ನ ಯೂಸ್ ಮಾಡಿಕೊಂಡು ನಾವು ಅದನ್ನು ಕನ್ವರ್ಟ್ ಮಾಡ್ಬೋದು. ನೆಕ್ಸ್ಟು ಟೆಸ್ಟಿಂಗ್ ಏನು ಮಾಡ್ತೀರಾ, ಅದನ್ನು ಟೆಸ್ಟ್ ಮಾಡ್ತೀರಾ, ಸಾಫ್ಟ್ವೇರ್ ಎಲ್ಲ ಕರೆಕ್ಟ್ ಇದೆಯಾ, ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ, ಏನೋ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಟೆಸ್ಟಿಂಗ್ ಅಂತ ಹೇಳಿದ್ವಿ. ನೆಕ್ಸ್ಟ್ ಎಕ್ಸಿಕ್ಯೂಷನ್. ನೀವು ಏನೋ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ನೀವು ಈ ಎಕ್ಸಿಕ್ಯೂಷನ್ ಪ್ರೊಸೆಸ್ನ ಮಾಡ್ತೀರಾ. ಆಮೇಲೆ ಲಾಸ್ಟಲ್ಲಿ ಡಿಬಗ್ಗಿಂಗ್ ಅಂದರೆ ಏನಂದರೆ, ನೀವು ಏನಾನ ಬಗ್ಸ್ಗಳಿದ್ರೆ ಅದನ್ನು ತೊಗೊಂಡು ಅದನ್ನು ನೋಡಿ ರಿಸಾಲ್ವ್ ಮಾಡೋದಕ್ಕೆ ಡಿಬಗ್ಗಿಂಗ್ ಅಂತ ಕರೀತಾರೆ. ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಡಿಬಗ್ಗಿಂಗ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಡಿ, ಡಿಬಗ್ಗಿಂಗ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ, ಬನ್ನಿ ಫ್ರೆಂಡ್ಸ್. Okay, let's look at the next question. Project Tiger was launched in the year 1983, 1993, 1973, 2000. So what they are talking about Project Tiger is, they started a project in order to save the tigers. Why? Because their tigers were depleting in India. For that, the central government started a project called Project Tiger. So wild tigers are found in 18 of our state, mainly Andhra Pradesh, Arunachal Pradesh, Assam, Bihar, Chhattisgarh, Jharkhand, Karnataka, Kerala, Madhya Pradesh, Maharashtra, Mizoram, Odisha, Rajasthan, Tamil Nadu, Telangana, Uttarakhand, Uttar Pradesh and West Bengal. Project Tiger is being implemented in the state in collaboration with the respective state government. So since we have lot of forest, in lot of state we have got tigers, so the central government thought of starting a project called Project Tiger in order to save the tiger from extinction. So Project Tiger is a central sponsored scheme of the government of India, which was launched in 1st April 1973. So correct answer would be your 1973. So C is the correct answer, 1973. It was launched on 1st April. ಓಕೆ, ಏನು ಹೇಳ್ತಾರೆ ಇದರಲ್ಲಿ, ಪ್ರಾಜೆಕ್ಟ್ ಟೈಗರ್ ಯಾವ ಇಯರ್ ಅಲ್ಲಿ ಲಾಂಚ್ ಆಗಿರೋದು, ಏನಕ್ಕೆ ಈ ಪ್ರಾಜೆಕ್ಟ್ ಟೈಗರ್ ಅನ್ನು ಇದು ಮಾಡಿದ್ದಾರೆ ಅಂದರೆ, ಟೈಗರ್ ಸಂಖ್ಯೆ ಕಮ್ಮಿ ಆಗ್ತಾ ಇರೋದ್ರಿಂದ ಅದನ್ನ ಅಭಿವೃದ್ಧಿಗೊಳಿಸೋಕ್ಕೆ, ಅದನ್ನ ಜಾಸ್ತಿ ಮಾಡೋಕ್ಕೆ ಪ್ರಾಜೆಕ್ಟ್ ಟೈಗರ್ ಅಂದ್ಬಿಟ್ಟು ಒಂದು ಪ್ರಾಜೆಕ್ಟ್ನ ತಂದಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ಅದು ತುಂಬಾ ಸ್ಟೇಟ್ಸ್ ಅಲ್ಲಿ, 18ಕ್ಕಿಂತ ಹೆಚ್ಚು ಸ್ಟೇಟ್ಗಳಲ್ಲಿ ನಾವು ಟೈಗರ್ದು ಪಾರ್ಕ್ಗಳನ್ನ ನೋಡ್ಬೋದು ನಾವು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲೂ ಇದೆ, ನೀವು ಬಂಡೀಪುರಲ್ಲಿ ಹೋಯ್ತು ಅಂದರೆ ಟೈಗರ್ ಪಾರ್ಕ್ ಇದೆ ಅಲ್ಲೊಂದು. ಸೊ ಅದೇ ಥರ
ಬೇರೆ ಬೇರೆ ರಾಜ್ಯದಲ್ಲಿ ತುಂಬಾ ಟೈಗರ್ಸ್ಗಳಿರೋದ್ರಿಂದ ಅದನ್ನ ಹೆಂಗೆ ಉಳಿಸೋದು ಅಂತ ಪ್ಲಾನ್ ಮಾಡಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನ್ ಮಾಡಿದ್ರು, ಪ್ರಾಜೆಕ್ಟ್ ಟೈಗರ್, ಆ ಸ್ಟೇಟ್ ಗೌರ್ಮೆಂಟ್ ಜೊತೆ ಪ್ರಾಜೆಕ್ಟ್ ಟೈಗರ್ ಅಂತ ಒಂದು ಇದನ್ನ ಲಾಂಚ್ ಮಾಡಿದ್ರು. ಅದನ್ನ ಲಾಂಚ್ ಮಾಡಿದ್ದು ಫಸ್ಟ್ ಏಪ್ರಿಲ್ 1973 ಲಾಂಚ್ ಮಾಡಿದ್ದು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ 1973. ಸಿ ಆಪ್ಷನ್ ಇದೆ ಕರೆಕ್ಟ್ ಆನ್ಸರ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಫ್ರೆಂಡ್ಸ್. Let's look into the next question. Kyoto Protocol is related to first one is ocean depletion, hazardous waste. Third one is climate change. Fourth one is nuclear energy. So Kyoto Protocol. Kyoto is a place in Japan where around more than 60 to 70 countries came together and they signed one protocol called as Kyoto Protocol. It was signed on 11th December 1997 and it came into force in 16th February 2005. So what it is related to, in short, the Kyoto Protocol operationalizes the United Nations Framework Convention on Climate Change. Basically, this is for climate change. They did in Kyoto Protocol. So by committing industrialized country to limit and reduce greenhouse gases, GHG, as we call it, emission in accordance with the agreed individual targets. So the correct answer for this is C, climate change. So Kyoto Protocol is basically for climate change. ಓಕೆ, ಬನ್ನಿ ಏನು ಕೇಳ್ತಾರೆ ನೋಡೋಣ. ಕಿಯೋಟೋ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ? ಓಝೋನ್ ಡಿಪ್ಲಿಷನ್ನ, ಹೆಸರ್ಡಸ್ ವೇಸ್ಟ, ಕ್ಲೈಮೇಟ್ ಚೇಂಜ, ನ್ಯೂಕ್ಲಿಯರ್ ಎನರ್ಜಿನ ಅಂತ ಹೇಳ್ತಾರೆ. ಸೊ ಈ ಕಿಯೋಟೋ ಅಂದರೆ ಏನಿಲ್ಲ, ಒಂದು ಪ್ಲೇಸು ಜಪಾನಲ್ಲಿ ಎಲ್ಲ ಈ ವರ್ಲ್ಡಲ್ಲಿರೋ ಎಲ್ಲ ಕಂಟ್ರೀಸು ಜೊತೆಗೆ ಬಂದು ಅವರು 11ನೇ ಡಿಸೆಂಬರು 1997 ಒಂದು ಪ್ಯಾಕ್ಟಿಗೆ ಬಂದ್ಬಿಟ್ಟು ಏನು ಮಾಡಿದ್ರು, ಅವರು ಗ್ರೀನ್ ಹೌಸ್ ಗ್ಯಾಸ್ GHG ಅಂತ ಕರಿತೀವಿ, ಅದನ್ನ ರೆಡ್ಯೂಸ್ ಮಾಡೋಕ್ಕೆ ಒಪ್ಕೊಂಡ್ರು. ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು ಅವರು 16 ಫೆಬ್ರವರಿ 2005 ಅದನ್ನ ಅವರು ಇಂಪ್ಲಿಮೆಂಟ್ ಮಾಡಿದ್ದು, ಅದನ್ನ ಅವರು ಜಾರಿಗೆ ತಂದಿದ್ದು. ಸೊ ಕರೆಕ್ಟ್ ಆನ್ಸರ್ ಫಾರ್ ಕಿಯೋಟೋ ಪ್ರೋಟೋಕಾಲು ಏನಂದ್ರೆ ಕ್ಲೈಮೇಟ್ ಚೇಂಜ್. ಸೊ ಕಿಯೋಟೋ ಪ್ರೋಟೋಕಾಲ್ ಇರೋದು ಬರೀ ಕ್ಲೈಮೇಟ್ ಚೇಂಜ್ಗೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಫ್ರೆಂಡ್ಸ್. Okay, let's look at the next question. The first virtual university of India came up in Kerala, Andhra Pradesh, Karnataka, Tamil Nadu. So what they are talking about, a virtual university where everything, all the course related will be done through internet. The announcement was made at the closing ceremony of second international Tamil internet conference in 1999 by M. Karunanidhi. So what that university provides is internet based education resource and opportunity for the Tamil as well as other interested in learning the Tamil language. So whoever is interested in learning the Tamil language, they can join this virtual university and they can learn Tamil out of it. So it also talks about acquiring knowledge of history, arts, literature and culture of Tamils. So Tamil Virtual Academy offers certificate courses at three basic levels, three levels. One is basic, intermediate and advanced, and a BA program in Tamil. So they provide a BA program in Tamil as well as a post-graduation program MA in Tamil, which has been approved by Tamil University, Tanjavur. The chairman of the university is TK Ramchandran. So obviously you will be knowing what I am speaking now. Tamil Virtual Academy, formerly known as Tamil Virtual University, is a distance education institution based in Chennai, Tamil Nadu, India. The government of Tamil Nadu established Tamil University on 17th February 2001 as a society. So correct answer is your D, Tamil Nadu. ಓಕೆ, ಏನು ಹೇಳ್ತಾರಪ್ಪ, ಫಸ್ಟ್ ವರ್ಚುವಲ್ ಯೂನಿವರ್ಸಿಟಿ ನಮ್ಮ ಭಾರತದಲ್ಲಿ ಎಲ್ಲಿ ಬಂತು? ವರ್ಚುವಲ್ ಯೂನಿವರ್ಸಿಟಿ, ವರ್ಚುವಲ್ ಅಂದರೆ ಇದು ಕಂಪ್ಲೀಟ್ ನೀವು ಇಂಟರ್ನೆಟ್ ಥ್ರೂನೇ ನಿಮಗೆ ಎಲ್ಲ ನಿಮ್ಮ ಕ್ಲಾಸ್ ರೂಮ್ಸ್ ಆಗಲಿ, ನಿಮ್ಮದು ಹೇಳ್ಕೊಡೋದು ಲರ್ನಿಂಗ್ ಆಗಲಿ ಎಲ್ಲ ನಿಮಗೆ ಇಂಟರ್ನೆಟ್ ಬೇಸ್ಡೇ ಕೊಡೋದು. ಸೊ ಇದ್ರದ್ದು ಅನೌನ್ಸ್ಮೆಂಟ್ ಬಂದ್ಬಿಟ್ಟು ಸೆಕೆಂಡ್ ತಮಿಳ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಆಗಿದ್ದು. ಇದು 1999 ಆಗಿದ್ದು, ಕರುಣಾನಿಧಿ ಅವ್ರು ಮಾಡಿದ್ದು. ಯೂನಿವರ್ಸಿಟಿ ಪೂರ್ತಿ ನಿಮಗೆ ಇಂಟರ್ನೆಟ್ ಬೇಸ್ಡ್ ಎಜುಕೇಶನ್ ರಿಸೋರ್ಸ್ ಸಿಗುತ್ತೆ. ಇದು ತಮಿಳರದ್ದು ಹಿಸ್ಟ್ರಿ, ಆರ್ಟ್, ಲಿಟ್ರೇಚರ್ ಅಂಡ್ ಕಲ್ಚರ್. ಯಾರಿಗೆ ತಮಿಳ್ ಕಲಿಬೇಕು ಅಂತ ಆಸಕ್ತಿ ಇದೆ ಅವರು ಈ ಯೂನಿವರ್ಸಿಟಿನ ಜಾಯಿನ್ ಮಾಡ್ಬೋದು. ಈ ಯೂನಿವರ್ಸಿಟಿ 3 ಲೆವೆಲಲ್ಲಿ ಅವ್ರದ್ದು ಕೋರ್ಸಸ್ಗಳನ್ನ ಕೊಡ್ತಾರೆ. ಬೇಸಿಕ್, ಇಂಟರ್ಮೀಡಿಯೇಟ್ ಅಂಡ್ ಅಡ್ವಾನ್ಸು. BA ಕೊಡ್ತಾರೆ, BA ಇನ್ ತಮಿಳ್ ಮಾಡ್ತಾರೆ. ಅದೇ ಥರ MA ಇನ್ ತಮಿಳು ಕೊಡ್ತಾರೆ. ಸೊ
ಇದ್ರದ್ದು ಚೇರ್ಮನ್ ಟಿ ಕೆ ರಾಮಚಂದ್ರನ್ ಅವರು ಚೇರ್ಮನ್ ಆಗಿದ್ದಾರೆ. ಸೊ ಇದು ಬೇಸಿಕ್ಲಿ ಇದು ವರ್ಚುವಲ್ ಯೂನಿವರ್ಸಿಟಿ. ಇಲ್ಲಿ ಎಲ್ಲೂ ಕ್ಲಾಸ್ ರೂಮ್ಸ್ ಏನು ಇರಲ್ಲ. ನೀವು ಇಂಟರ್ನೆಟ್ ಈಗ ಹೆಂಗೆ ನಾವು ಈ ಕೋವಿಡ್ ಟೈಮಲ್ಲಿ ಹೆಂಗೆ ನಾವು ಮನೆಯಲ್ಲೇ ಕೂತ್ಕೊಂಡು ಕಲಿತಾ ಇದೆಯೋ ಆ ಥರ ನೀವು ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು. ಸೊ ಕರೆಕ್ಟ್ ಆನ್ಸರ್ ಬಂದು ಡಿ, ತಮಿಳ್ನಾಡು. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕ್ವಶನ್, ಲೆಟ್ಸ್ ಲುಕ್ ಇನ್ ಟು ದಿ ನೆಕ್ಸ್ಟ್ ಕ್ವಶನ್. ಹೂ ಇನಾಗ್ರೇಟೆಡ್ ದಿ 103 Indian Science Congress at Mysore? Pranab Mukherjee, Hamid Ansari, Narendra Modi, Smriti Irani. So 103 Indian Science Congress, it was inaugurated on morning of January 3rd, 2016 at the University of Mysore. And it was inaugurated by our Prime Minister of India, Shri Narendra Modi ji, and in the presence of our Karnataka State Governor Rudubai Vajubai Walia, and also Dr. Harshavardhan, who is the Union Minister of Science and Technology and Earth Science, and also Y.S. Chaudhary, Union Minister of Science, Technology and Earth Science, Government of India, and also Professor K.S. Rangappa, who is the Honorable Vice Chancellor, Mysore University, and also our Sidramaya, Honorable Chief Minister, Karnataka, Professor C.N. Rao, Bharat Ratna, and Dr. Ashok Kumar Saxena, General President, Indian Science Congress Association. So correct answer for this would be C, Narendra Modi. Narendra Modi inaugurated the 103rd Indian Science Congress at Mysore. ಓಕೆ, ಏನು ಹೇಳ್ತಾರಪ್ಪ ಅಂದರೆ ಯಾರು 103ನೇ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಮೈಸೂರಲ್ಲಿ ಯಾರು ಇನಾಗ್ರೇಟ್ ಮಾಡಿದ್ದು ಅಂತ ಕೇಳ್ತಾರೆ. ಸೊ ಅದನ್ನ ಮಾಡಿದ್ದು ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ. ಅಲ್ಲಿ ನಮ್ಮ ಗವರ್ನರು ಇದ್ದು ರುದುಬಾಯಿ ವಾಜುಬಾಯಿ ವಾಲಾ ಅವರು ಇದ್ರು. ಅದ್ರ ತರ ಹರ್ಷವರ್ಧನ್ ಯೂನಿಯನ್ ಮಿನಿಸ್ಟರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವರು ಇದ್ರು. ಆಮೇಲೆ Y.S. ಚೌಧರಿ ಯೂನಿಯನ್ ಮಿನಿಸ್ಟರ್ ಫಾರ್ ಸ್ಟೇಟ್ ಸೈನ್ಸ್ ಟೆಕ್ನಾಲಜಿ ಅಂಡ್ ಅರ್ತ್ ಸೈನ್ಸ್ ಅವರು ಇದ್ರು. ಆಮೇಲೆ ಪ್ರೊಫೆಸರ್ K.S. ರಂಗಪ್ಪ ನಮ್ಮ ವೈಸ್ ಚಾನ್ಸಲರ್ ಮೈಸೂರು ಯೂನಿವರ್ಸಿಟಿ, ಮತ್ತೆ ನಮ್ಮ ಚೀಫ್ ಮಿನಿಸ್ಟರ್ ಆದಂತ ಸಿದ್ದರಾಮಯ್ಯ ಅವರು ಇದ್ರು. ಆಮೇಲೆ CNR ರಾವ್, ಭಾರತ ರತ್ನ ಪಡೆದಿರುವ ನಮ್ಮ ಪ್ರೊಫೆಸರ್ CNR ರಾವ್ ಅವರು ಇದ್ರು. ಆಮೇಲೆ ಅಶೋಕ್ ಕುಮಾರ್ ಸಕ್ಸೇನಾ ಅವರು ಪ್ರೆಸಿಡೆಂಟ್ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಸೋಸಿಯೇಷನ್. ಸೊ ಇಷ್ಟು ಜನ ಎಲ್ಲ ಈ 103ನೇ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಇದನ್ನ ಇನಾಗ್ರೇಷನ್ ಅಲ್ಲಿ ಮೈಸೂರಲ್ಲಿ ಪ್ರೆಸೆಂಟ್ ಆಗಿದ್ರು. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಫ್ರೆಂಡ್ಸ್. Okay, let us see the next question what they're asking. A research hypothesis is a, okay, so they are telling what is an research hypothesis. So when you are doing or conducting a research, this hypothesis is very important. So we create an hypothesis. When we create an hypothesis, it's just a what you call assumption of what it would be. For example, there is a malnutrition among students studying in rural area than in urban area. This is an hypothesis which I have created. I'm comparing between rural children and urban children. Okay, so I'm creating an hypothesis. So it can't be a theory. Theory is something that is proved, that is there, which is there. And principles are those principles which will govern this theory. It's called as principle. Postulates also is not related to your hypothesis. Only thing which is related to your higher research hypothesis, tentative preposition. So what they tell, a research hypothesis is a specific, clear and testable preposition or predictive statement. I'm only predicting this statement, that's it. I'm telling is it good or is it not good. Okay, about the possible outcome of a scientific research. So I do a scientific research, and for that research there should be an output. So that will be my research hypothesis based on particular property of a population, such a presumed difference between groups on a variable or a relationship between variables. So the correct answer what a research hypothesis is your C, tentative preposition. So we do a tentative preposition, that is called as a research hypothesis. Okay, ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ನಿಮಗೆ,
ರಿಸರ್ಚ್ ಹೈಪಾಥಿಸಿಸ್ ಅಂದ್ರೆ ಏನು ಅಂತ. ರಿಸರ್ಚ್ ಅಂದ್ರೆ ನೀವು ಏನನ್ನ ಶೋಧನೆ ಮಾಡಕ್ ಹೋದಾಗ ಸೊ ನೀವು ನಿಮ್ದು ಒಂದು ಹೈಪಾಥಿಸಿಸ್ ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಆ ಹೈಪಾಥಿಸಿಸ್ ನ ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನ ನಾವೇನ್ ಹೇಳ್ತೀವಿ, ಅದನ್ನ ನಾವು ಪ್ರೂವ್ ಮಾಡಕ್ಕೆ ನಾವು ಸೈಂಟಿಫಿಕ್ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಅದನ್ನ ರಿಜೆಕ್ಟ್ ಮಾಡ್ತೀವಿ ಇಲ್ಲ ಅಕ್ಸೆಪ್ಟ್ ಮಾಡ್ತೀವಿ. ಅದಕ್ಕೆ ಹೈಪಾಥಿಸಿಸ್ ಅಲ್ಲಿ ನಿಮ್ಗೆ ನಲ್ ಹೈಪಾಥಿಸಿಸ್ ಇರುತ್ತೆ, ಆಲ್ಟರ್ನೇಟ್ ಹೈಪಾಥಿಸಿಸ್ ಇರುತ್ತೆ. ಓಕೆ, ನೀವು ನಲ್ ಹೈಪೋಥಿಸಿಸ್ ಮಾಡಿ ನಲ್ ಹೈಪೋಥಿಸಿಸ್ ನ ಇಲ್ಲ ಅಂದ್ರೆ ಅಕ್ಸೆಪ್ಟ್ ಮಾಡ್ತೀರಾ, ಇಲ್ಲಾಂದ್ರೆ ರಿಜೆಕ್ಟ್ ಮಾಡ್ತೀರಾ. ಅದನ್ನ ನಾವು ಹೈಪೋಥಿಸಿಸ್ ಅಂತ ಕರಿತೀವಿ. ರಿಸರ್ಚ್ ಅಲ್ಲಿ ಹೈಪೋಥಿಸಿಸ್ ತಗೊಳ್ಳೇಬೇಕು. ಓಕೆ, ಸೊ ರಿಸರ್ಚ್ ಹೈಪೋಥಿಸಿಸ್ ಏನಿರುತ್ತೆ ಅಂದ್ರೆ ಅದು ಒಂದು ಟೆಂಟೇಟಿವ್ ಪ್ರಿಪೋಸಿಷನ್ ಇರುತ್ತೆ, ಟೆಂಟೇಟಿವ್ ಸ್ಟೇಟ್ಮೆಂಟ್ ಇರುತ್ತೆ ನಾವು ಮಾಡೋದ್ರಲ್ಲಿ. ಫಾರ್ ಎಕ್ಸಾಂಪಲ್, ಈಗ ನೀವು ಏನಾನ ಹೈಟ್ ಬಿಟ್ವೀನ್ ರೂರಲ್ ಸ್ಟೂಡೆಂಟ್ ಅಂಡ್ ಹೈಟ್ ಬಿಟ್ವೀನ್ ಅರ್ಬನ್ ಸ್ಟೂಡೆಂಟ್ ನ ಕಂಪೇರ್ ಮಾಡಬೇಕು ಅಂತೀರಾ. ಆಗ ನೀವು ಕಂಪ್ಯಾರಿಸನ್ಗೆ ದ ಹೈಟ್ ಆಫ್ ರೂರಲ್ ಸ್ಟೂಡೆಂಟ್ ಈಸ್ ಲೆಸ್ ವೆನ್ ಕಂಪೇರ್ ಟು ಹೈಟ್ ಆಫ್ ಅರ್ಬನ್ ಸ್ಟೂಡೆಂಟ್ ಅಂತ ಹೇಳ್ತೀರಾ. ಸೊ ಏನಕ್ಕೆ ಇದೆ ಅಂದ್ರೆ ಮಾಲ್ ನ್ಯೂಟ್ರಿಷನ್ ಇರ್ಬೋದು, ಆ ಅಸಂಪ್ಷನ್ ಅನ್ನ ಯೂಸ್ ಮಾಡ್ಕೊಂಡು, ಅಥವಾ ಅವ್ರಿಗೆ ಊಟ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಇರ್ಬೋದು, ಹಾಲ್ ಸರಿಯಾಗಿ ಕುಡಿತಾ ಇಲ್ಲ ಅಂತ ಇರ್ಬೋದು, ಆ ತರ ಪ್ರಿಪೋಸಿಷನ್ ಇಟ್ಕೊಂಡು ನೀವು ಒಂದು ಹೈಪೋಥಿಸಿಸ್ ಕ್ರಿಯೇಟ್ ಮಾಡ್ತೀರಾ. ಆಮೇಲೆ ನೀವು ರಿಸರ್ಚ್ ಮಾಡಕ್ ಹೋಗ್ತೀರಾ. ಅದನ್ನ ಇವರು ರಿಸರ್ಚ್ ಹೈಪೋಥಿಸಿಸ್ ಅಂತ ಕರೀತಾರೆ. ಸೊ ಕರೆಕ್ಟ್ ಆನ್ಸರ್ ಸಿ, ಟೆಂಟೇಟಿವ್ ಪ್ರಿಪೋಸಿಷನ್. ಓಕೆ, ಅರ್ಥ ಆಯ್ತು ಅನ್ಸುತ್ತೆ. ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಫ್ರೆಂಡ್ಸ್. Okay, let's see the next question. What is encyclopedia edited content called as? So they've given options: primary source, infinite source, continuous source, secondary source. I know where this question is coming from. This is coming from the research, from the area of research. So in research, we have two types of collection of data. This comes in collection of data. So there are two types. One is primary source, another one is a secondary source. Okay, first let's understand what a primary source is. Primary source is a source which is not collected, which is very primary to you. Means to say, if you are doing a research, if you are preparing a questionnaire for your research, or if you are preparing a questionnaire for your project, that is your primary source. Why? Because primarily you are creating all the questions and collecting the data from the individuals. That is primary source, and you are doing it for your particular project. That is called as primary source. Whereas secondary source is from already the data has been collected and kept. You are taking it from the secondary source. The best example would be your stock market index. If you are taking your stock market index and doing a research, that is a secondary source. Or else you are taking a data from already a person who has done a research, that is a secondary source. Book is one of the secondary source. Your journal is also one of the secondary source. Like this, there are various different secondary source which exist. Your website, your internet, this all comes under secondary source. Now what they are telling in this question is encyclopedia, which is there, edited content, what it is called as. So if you are going to use that encyclopedia edited content in your research, which you are not supposed to, but if you use it, you have to put that in your secondary source of data. Okay, there will be a section in your research wherein source of data, from where did you collect the data. You can either tell primary source, I prepared my own questionnaires and collected the data, or a secondary source wherein I collected it from a book, internet, or stock market, or you can say magazine, or you can tell newspaper. These are all secondary source of data. So the correct answer is secondary source. Okay, so ಅವ್ರು ಏನ್ ಕೇಳ್ತಾ ಇರಪ್ಪ ಅಂದ್ರೆ, ವಿಶ್ವಕೋಶದಲ್ಲಿ ಸಂಪಾದಿಸಿರುವ ವಿಷಯವನ್ನು ಏನೆಂದು ಕರೆಯುತ್ತಾರೆ. ಎನ್ಸೈಕ್ಲೋಪೀಡಿಯಾದಲ್ಲಿ ಎಡಿಟೆಡ್ ಕಂಟೆಂಟ್ ನ ಏನಂತ ಕರೀತಾರೆ ಅಂತ ಕೇಳ್ತಾರೆ. ಅದರಲ್ಲಿ ಪ್ರಾಥಮಿಕ ಮೂಲಾಂಶವಾಗಿದ್ದು, ದ್ವಿತೀಯ ಮೂಲಾಂಶವಾಗಿದ್ದು ಅಂತ ನಾವು ಡೇಟಾನ ಕ್ಲಾಸಿಫೈ ಮಾಡ್ಕೊಡ್ತೀವಿ. ಅಂದ್ರೆ ಪ್ರೈಮರಿ ಸೋರ್ಸ್, ಸೆಕೆಂಡರಿ ಸೋರ್ಸ್ ಅಂತ ನಾವು ಹೇಳ್ಕೊಡ್ತೀವಿ. ಸೊ ಪ್ರೈಮರಿ ಸೋರ್ಸ್ ಅಂದ್ರೆ ಏನಂದ್ರೆ, ನಿಮ್ಮ ರಿಸರ್ಚ್ಗೋಸ್ಕರ, ನಿಮ್ಮ ರಿಸರ್ಚ್ ಅಲ್ಲಿ ನೀವು ಏನಾನ ನಿಮ್ಮ ಕ್ವಶನೇರ್ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ರಿಸರ್ಚ್ ನ ಮಾಡಿದ್ರೆ, ಅಥವಾ ನಿಮ್ಮ ಪ್ರಾಜೆಕ್ಟ್ ನ ಮಾಡಿದ್ರೆ, ನಿಮ್ಮ ಓನ್ ಡೇಟಾನ ಯೂಸ್ ಮಾಡ್ತಾ ಇರಾ ಅಂತ ಅರ್ಥ ಅದ್ರಲ್ಲಿ. ಯಾಕಂದ್ರೆ ನೀವು ನಿಮ್ಮ ಕ್ವಶನೇರ್ಗಳು ಮಾಡ್ಬಿಟ್ಟು ನೀವು ನಿಮ್ಮ ರೆಸ್ಪಾಂಡೆಂಟ್ಸ್ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಕೊಟ್ಟು
ಫಿಲ್ ಮಾಡಿಸ್ಕೊಂಡ್ಬಿಡ್ತಾ ಇರಾ ನಿಮ್ಮ ಪ್ರಾಜೆಕ್ಟ್ಗೆ ಅದು ಯೂನಿಕ್ ಇದೆ, ಅದಕ್ಕೆ ಅದನ್ನ ಪ್ರೈಮರಿ ಸೋರ್ಸ್ ಅಂತಾರೆ. ಅದೇ ತರ ಸೆಕೆಂಡರಿ ಸೋರ್ಸ್ ಇದೆ. ಸೆಕೆಂಡರಿ ಸೋರ್ಸ್ ಅಂದ್ರೆ ನಿಮ್ದು ಸ್ಟಾಕ್ ಮಾರ್ಕೆಟ್ ಡೇಟಾ. ನೀವು ಸ್ಟಾಕ್ ಮಾರ್ಕೆಟ್ ಸೆನ್ಸೆಕ್ಸ್ ಅಲ್ಲ ನಿಫ್ಟಿದೋ ಏನಾರ ಡೇಟಾ ತಗೊಂಡ್ರೆ, ಸೆನ್ಸೆಕ್ಸ್ ನಿಫ್ಟಿದು ಡೇಟಾ ಏನ ತಗೊಂಡ್ರೆ ಅದು ಸೆಕೆಂಡರಿ ಸೋರ್ಸ್ ಆಗುತ್ತೆ. ಅದೇ ತರ ನೀವು ಲೈಬ್ರರಿಗೆ ಹೋಗಿ ಜರ್ನಲ್ ರೆಫರ್ ಮಾಡ್ತೀರಾ, ಬುಕ್ ರೆಫರ್ ಮಾಡ್ತೀರಾ, ಮ್ಯಾಗಝಿನ್ಸ್ ರೆಫರ್ ಮಾಡ್ತೀರಾ, ಇದೆಲ್ಲ ಸೆಕೆಂಡರಿ ಸೋರ್ಸ್. ಇದು ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ರಿಸರ್ಚ್ಗೆ ಹೆಲ್ಪ್ ಮಾಡುತ್ತೆ. ಮೀನ್ಸ್ ನಿಮ್ಮ ಪ್ರೈಮರಿ ಡೇಟಾ ನೀವು ಕಂಡುಹಿಡಿದ್ರಲ್ಲ ಅದನ್ನ ಹೆಲ್ಪ್ ಮಾಡುತ್ತೆ, ಅದನ್ನ ನೀವು ಸೆಕೆಂಡರಿ ರಿಸೋರ್ಸ್ ಅಂತ ಕರೀತಾರೆ. ಸೊ ವಾಟ್ ಈಸ್ ಎನ್ಸೈಕ್ಲೋಪೀಡಿಯಾ ಎಡಿಟೆಡ್ ಕಂಟೆಂಟ್ ಕಾಲ್ಡ್ ಆಸ್, ಅದನ್ನ ಕನ್ನಡದಲ್ಲಿ ನಿಮಗೆ ದ್ವಿತೀಯ ಮೂಲಾಂಶವಾಗಿದೆ ಅಂತಾನು ಹೇಳ್ತಾರೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಫ್ರೆಂಡ್ಸ್. Okay, let's look at the next question, what it is telling. Which is the process not needed in experimental research? Manipulation and replication, controlling, observation, absence of treatment group. Okay, so the important thing which we see here is this is not needed. Which is not needed, they are telling. So which is not needed, they are asking us to identify that which is not needed. Okay, let us see what an experimental research is. So what experimental research is, you divide your group into two groups. Okay, so one group you will provide a treatment. Okay, for example, you want to see how uh, teaching affects one group, and one more method of teaching affects another group. Okay, so what you do a traditional chalk and board of teaching to one class of student, and for the other class of student you give them real life scenarios, case study kind of a thing, and you teach. Then you do experiment, you do conduct a research, whether giving case study or doing explaining them on a PPT is good, or a traditional chalk and board method is good. Okay, so your one experiment, in one experiment you're giving stimuli, means your case study, your PPT, these are all the stimuli which are giving. In the traditional method you are not giving any stimuli, you are teaching them, that's it. Okay, so in this group there, what they are telling, which is the process not needed. So not needed they are telling. So let's, in experiment research some subjects are administered one or more experimental stimuli called a treatment, the treatment group, while the other subject are not given such a stimuli, the control group. Okay, so they are classified treatment group and control group. So now if you look at not needed, they are telling, so not needed is absence of treatment group. If there is any absence of treatment group, okay, that is not needed for them. Okay, not see, this question is still more confusing. So which is the process not needed? So not needed means absence of treatment group, but treatment group should be there. It should not be absent. It should not be absent. So absence of treatment group is not needed in experimental research. Okay, if you didn't understand, see this once again of what to do, then you will understand. ಓಕೆ, ಏನ್ ಹೇಳ್ತಾರಪ್ಪ ಇದು, ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಕರೀತಾರೆ. ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ನ ನಿಮ್ಗೆ ನೀವು ಪ್ರಯೋಗಾತ್ಮಕ ಸಂಶೋಧನೆ ಅಂತಾನೂ ಕರೀತಾರೆ. ಸೊ ಈ ಪ್ರಯೋಗಾತ್ಮಕ ಸಂಶೋಧನೆಯಲ್ಲಿ ಏನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಪ್ರಯೋಗಾತ್ಮಕ ಹೆಂಗೆ, ಏನಪ್ಪ ಪ್ರಯೋಗಾತ್ಮಕ ಅಂದ್ರೆ, ಪ್ರಯೋಗಾತ್ಮಕದಲ್ಲಿ ಏನ್ ಮಾಡ್ತೀರಾ, ಎರಡು ಗ್ರೂಪ್ ಆಗಿ ನೀವು ಕ್ಲಾಸಿಫೈ ಮಾಡ್ತೀರಾ, ಗ್ರೂಪ್ 1 ಗ್ರೂಪ್ 2 ಅಂದ್ಬಿಟ್ಟು. ಫಸ್ಟ್ ಗ್ರೂಪ್ಗೆ ಒಂದು ಏನನ್ನ ಸ್ಟಿಮ್ಯುಲೈ ಅಂತಾರೆ. ಸ್ಟಿಮ್ಯುಲೈ ಅಂದ್ರೆ ಏನು, ನೀವು ಬೇರೆ ತರದ್ದು ಏನನ್ನ ಒಂದು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳ್ಕೊಡ್ತೀರಾ. ಇನ್ನೊಂದು ಗ್ರೂಪಿಗೆ ಅದು ಕೊಡಲ್ಲ, ನೀವು ಮಾಮೂಲಿ ರೀತಿಯಲ್ಲಿ ಹೇಳ್ಕೊಡ್ತೀರಾ. ಸೊ ಆಗ ಕಂಪೇರ್ ಮಾಡ್ತೀರಾ ನೀವು ಅದನ್ನ. ಈಗ ಇದನ್ನ ಎಕ್ಸ್ಪೆರಿಮೆಂಟಲ್ ಗ್ರೂಪ್ ಅಂತಾರೆ, ಯಾವುದಕ್ಕೆ ನೀವು ಹೊಸ ವಿಧಾನವಾಗಿ ಹೇಳ್ಕೊಡೋದು ಮಾಡ್ತೀರಾ. ಆಮೇಲೆ ಇನ್ನೊಂದು ಮಾಮೂಲಿ ಟೀಚಿಂಗ್ ನ ಅದನ್ನ ಕಂಟ್ರೋಲ್ ಗ್ರೂಪ್ ಅಂತ ಕರೀತಾರೆ. ಸೊ ಈ ಎರಡರಲ್ಲಿ ಎಕ್ಸ್ಪೆರಿಮೆಂಟ್ ಗ್ರೂಪ್ ಇರಬೇಕು ನಿಮಗೆ ಪ್ರಯೋಗಾತ್ಮಕ ನಿಮ್ಮ ಸಂಶೋಧನೆಯಲ್ಲಿ, ಪ್ಲಸ್ ನಿಮ್ಗೆ ಕಂಟ್ರೋಲ್ ಗ್ರೂಪ್ ಅಂತಾನೆ ಇರಬೇಕು. ಸೊ ಕರೆಕ್ಟ್ ಆನ್ಸರ್ ಫಾರ್ ಈ ಯಾವುದು ನಾಟ್ ನೀಡೆಡ್ ಅಂದಕ್ಕೆ ಆಬ್ಸೆನ್ಸ್ ಆಫ್ ಟ್ರೀಟ್ಮೆಂಟ್ ಗ್ರೂಪ್. ಸೊ ನೀವು ಅಲ್ಲಿ ಏನ್ ಕೊಟ್ಟಿರೋ, ನಾಟ್ ನೀಡೆಡ್ ಇನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂದ್ರೆ ಯಾವುದು ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಯಾವ ಪ್ರಕ್ರಿಯೆಯು ಪ್ರಯೋಗಾತ್ಮಕ ಸಂಶೋಧನೆಯಲ್ಲಿ ಅನವಶ್ಯಕವಾಗಿದೆ ಅಂತ ಹೇಳ್ತಾರೆ. ಅನವಶ್ಯಕವಾಗಿದೆ, ಯಾವುದು ಅನವಶ್ಯಕ ಆಗಿದೆ ಬೇಕಾದ
absence of treatment group. ಓಕೆ, ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವುದು ಇಟ್ಸ್ ನಾಟ್, ಅದು ಇರಲೇಬೇಕು. ಅದು ಇದ್ರೆ ಮಾತ್ರ ನೀವು ನಿಮ್ಮ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ನ ಮಾಡಬಹುದು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಸುತ್ತೆ. ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಫ್ರೆಂಡ್ಸ್. Okay, let's look at the next question. When two or more successive footnotes refer to the same work, which one of the following is used? A, I, B, I, D, E, T dot AL, OP dot CIT, LOC dot CIT. Okay, what they are telling is this is when you are doing your research proposal, not research proposal, when you are doing your project or research proposal, how to reference a footnote. How to reference a footnote? They are asking if you want to refer footnote which is already been referred in previously, means previous page you have referred, now you have to refer the same footnote and give reference to it. At that time, what word they are going to use? Is it I, bid, etel.al, op.cit, loc.cit? Okay, so if you are referring to, when you are referring the same source in two or more footnotes, the second and the subsequent reference should be entered as IBID. Okay, though you will refer it as AIBID and the page number for the relevant footnotes. So use IDA without any page number. So if you are referring in the same page, for example, if you see this is one same page. Okay, so if you think this as one page, you want to, if you think this as one page, the whole thing as one page, so you want to refer. Okay, so you want to refer in this page itself, then what will you do? You will just put this. Okay, you will put this a footnote which is there, and you will if it is in the same number, you will not put this page number. If it is in the same page, I'm telling, if it is in the same page. If it is in zip different page, for example, this you have done it in 69 and in the 69. Okay, already in a page 72 you have referred the same footnotes. At that time, what you will do is you will add a page number for it. So you'll put IBID, which means that this footnote is already referred in page number 72. So in page number 72 already referred, so they will put as IBID. ಓಕೆ, ಸೊ ಏನ್ ಹೇಳ್ತಾ ಇರಪ್ಪ ಇವರು ಅಂದ್ರೆ, ಒಂದು ಮೂಲ ಗ್ರಂಥಕ್ಕೆ ಸಂಬಂಧಿಸಿದ ಎರಡು ಅಥವಾ ಹೆಚ್ಚು ಅನುಕ್ರಮ ಅಡಿ ಟಿಪ್ಪಣಿಗಳನ್ನು ಕೊಡುವಾಗ ಈ ಕೆಳಗಿನವುಗಳನ್ನು ಯಾವುದನ್ನು ಬಳಸಲಾಗುತ್ತದೆ ಅಂತ ಅವ್ರು ಕೇಳ್ತಾರೆ. ಸೊ ಏನು ಕೇಳ್ತಾ ಇರಂದ್ರೆ, ಅಲ್ಲಿ ಕೊಟ್ಟಿರೋ ಅಡಿ ಟಿಪ್ಪಣಿಗೆ ಎರಡು ಸತಿ ನೀವು ಏನನ್ನ ಅದನ್ನ ನೀವು ಎರಡು ಅಥವಾ ಹೆಚ್ಚು ಅನುಕ್ರಮ ಮಾಡ್ತಾ ಇದ್ರೆ, ಅಡಿ ಟಿಪ್ಪಣಿಗೆ ಒಂದ್ರಲ್ಲ ಎರಡು ಸತಿ ನೀವೇನ ಅನುಕ್ರಮ ಮಾಡ್ತಾ ಇದ್ರೆ ಅದನ್ನ ಹೆಂಗ್ ಬರೀತೀರಾ ಅಂತ ಹೇಳ್ತಾರೆ. ಅದನ್ನ ನೀವು ಏನು ಮಾಡ್ಬೇಕು ಅಂದ್ರೆ, ನೀವು ರೆಫರೆನ್ಸಿಂಗ್ ಮಾಡ್ಬೇಕು. ಇದು ಚಿಕಾಗೋ 17th ಎಡಿಷನ್ ಇದರಿಂದ ಕೊಟ್ಟಿರೋದು. ಅದನ್ನ ಕಾನ್ಸಿಕ್ಯೂಟಿವ್ ರೆಫರೆನ್ಸ್ ಅಂತ ಕಂಡಿರ್ತಾರೆ. ಸೊ ಅದನ್ನ ಕಾನ್ಸಿಕ್ಯೂಟಿವ್ ರೆಫರೆನ್ಸ್ ಅಂತಾನು ಕರೀತಾರೆ. ನೀವೇನ್ ಮಾಡ್ತೀರಾ, IBID ಅಂತ ಹಾಕ್ಬಿಟ್ಟು ಅದನ್ನ ರೆಫರ್ ಮಾಡ್ತೀರಾ. ಸೇಮ್ ಪೇಜ್ ಅಲ್ಲಿ ಇದ್ರೆ ಪೇಜ್ ನಂಬರ್ ಹಾಕಲ್ಲ. ಏನನ್ನ ನೆಕ್ಸ್ಟ್ ಪೇಜ್ ಹೋಯ್ತು ಅಂದ್ರೆ ಹಿಂದಿನ ಪೇಜ್ ನಂಬರ್ ಹಾಕ್ತೀರಾ. ಇವಾಗ 60ನೇ ಪೇಜ್ ಅಲ್ಲಿ ನೀವು ಆ ಅಡಿ ಟಿಪ್ಪಣಿನ ಹಾಕಿರಾ, 61ನೇ ಪೇಜ್ ಅಲ್ಲೂ ನೀವು ಅದೇ ಅಡಿ ಟಿಪ್ಪಣಿನ ಇಲ್ಲಿಗೂ ಈ ಇನ್ನೊಂದು ಪೇಜ್ಗೂ ನೀವು ಹಾಕ್ಬೇಕು. ಅಂದ್ರೆ IBID ಅಂತ ಹಾಕಿದ್ರೆ ಅದು ಗೊತ್ತಾಗತ್ತೆ ಆಲ್ರೆಡಿ ಇದೆ ಇದು ಅಡಿ ಟಿಪ್ಪಣಿ ಅಂತ. ಅದಕ್ಕೆ ಪಕ್ಕದಲ್ಲಿ ಪೇಜ್ ನಂಬರ್ ಹಾಕ್ತೀರಾ. ಈಗ 60 ಪೇಜ್ ನಂಬರ್ ಒಂದಿದೆ, 61ರಲ್ಲಿದೆ. 61ರಲ್ಲಿ ನೀವು ಹಾಕೋದ್ರಿಂದ ಕಾಮ ಹಾಕ್ಬಿಟ್ಟು 60 ಅಂತ ಹಾಕ್ತೀರಾ. ಸೊ ದಟ್ 60ನೇ ಪೇಜ್ ಅಲ್ಲಿ ಆಲ್ರೆಡಿ ಆ ಅಡಿ ಟಿಪ್ಪಣಿನ ನಾವು ಹಾಕಿದೀವಿ ಅಂತ ಹೇಳ್ತಾರೆ. ಓಕೆ, ಅರ್ಥ ಆಯ್ತು ಅನ್ಸುತ್ತೆ. ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಫ್ರೆಂಡ್ಸ್. Okay, let's look at the next question. What is the research that aims at immediate application? So they are asking us what is that research which you do for immediate application in the real life situation.
Okay, so let's look at the various research are there. I am coming from the last. Let's look at what is a fundamental research. It is also called as a basic research or a pure research. Has the scientific research aim to improve scientific theories for improved understanding or prediction of natural or other phenomena. So fundamental is also called as basic research or pure research, and you have a scientific research of finding improving the scientific theories which is already there. Next, we talk about something called as conceptual research. What is this conceptual research? Is defined as methodology wherein research is conducted by observing and analyzing already present information. Okay, so already information is there, so you just observe and analyze and you do your research. That is called as conceptual research. Empirical research is a type of research methodology that makes use of verifiable evidence in order to arrive at research outcome. Okay, in other words, this type of research relies solely on evidence obtained through observation of scientific data collection method. So only from your data collected, you are going to prove your research. That is called as empirical research. The last one is your action research. So what is action research? Action research is an interactive inquiry process that balances problem solving action implemented in a collaborative context with data driven collaborative analysis or research to understand underlying causes, enabling future prediction about personal or organizational changes. So they have asked us, if you look at all these three research, okay, one research talks about fundamental means basic research. Next talks about conceptual research where you observe and analyze already present data. Next one is empirical research, only through your data you are going to say evidence is been collected. So empirical means evidence, only evidence obtained through observation or scientific data collected method, that only you will do for empirical. But in action research you do a research and take a action for it. Okay, that's what they are telling there. You do an action for it. When you, after you have done your research, you take a definite action and you change it. So this research is basically for your immediate application. So the correct answer is action research. So correct answer is A, action research, which you use immediately to apply for an ongoing problem, or the problem which is present there, you do a solution and implement it in an organization. That is called as action research. Okay, ಓಕೆ, ಏನ್ ಹೇಳ್ತಾ ಇರಪ್ಪ ಇಲ್ಲಿ ಅಂದ್ರೆ, ವಾಟ್ ಯಾವ ರಿಸರ್ಚ್ ಇಮಿಡಿಯೇಟ್ ಆಗಿ ನೀವು ಅದನ್ನ ಹಾಕ್ಬಿಡ್ತೀರ, ಅಪ್ಲೈ ಮಾಡ್ತೀರಾ ಅಂತ. ಅದನ್ನ ನಿಮ್ಗೆ ಕನ್ನಡದಲ್ಲಿ ಏನಂತ ಕರೀತಾರೆ ಅಂದ್ರೆ ತಕ್ಷಣ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಕೈಗೆತ್ತಿಕೊಳ್ಳಲಾದ ಸಂಶೋಧನೆಯನ್ನು ಹೇಗೆ ಗುರುತಿಸಲಾಗುತ್ತದೆ ಅಂತ ಹೇಳ್ತಾರೆ. ಸೊ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ: ಕ್ರಿಯಾ ಸಂಶೋಧನೆ, ಕಾರ್ಯಕ್ಷೇತ್ರ ಸಂಶೋಧನೆ, ಪರಿಕಲ್ಪನಿಕ ಸಂಶೋಧನೆ, ಮೂಲಭೂತ ಸಂಶೋಧನೆ ಅಂತ ನಿಮ್ಗೆ ಹೇಳ್ತಾರೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ನಿಮ್ಗೆ ಎ, ಕಾರ್ಯ ಸಂಶೋಧನೆ. ಯಾಕೆಂದ್ರೆ ನೀವು ಆ ಕಾರ್ಯನ ಜಾರಿಗೊಳಿಸ್ತೀರಾ, ನೀವು ಅದನ್ನ ರಿಸರ್ಚ್ ನ ತಗೊಂಡು ಆ ಸಂಶೋಧನೆ ಮಾಡಿದ ತಕ್ಷಣ ಏನ್ ಮಾಡ್ತೀರಾ, ನೀವು ಆ ಸಂಶೋಧನೆ ಔಟ್ಕಮ್ ಇಂದ, ಅಂದ್ರೆ ಆ ಸಂಶೋಧನೆಯಿಂದ ಏನ್ ಕಂಡಿಡಿದ್ರೋ ಅದನ್ನ ನೀವು ಅಲ್ಲೇ ಕಾರ್ಯಗತವಾಗಿ ಮಾಡ್ಬಿಡ್ತೀರಾ. ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಎ, ಆಕ್ಷನ್ ರಿಸರ್ಚ್. Thank you guys for being on my YouTube channel. If you like the video, please give us a like and also share. Sharing is caring, so share it to the people who need these videos. Okay, with explanation I have given. ಓಕೆ, ಧನ್ಯವಾದಗಳು ಗೆಳೆಯರೆ, ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಅದೇ ಥರ ನೀವು ಶೇರ್ ಮಾಡಿ. ನೀವು ಎಷ್ಟು ಜನಕ್ಕೆ ಶೇರ್ ಮಾಡ್ತೀರೋ ಅಷ್ಟು ಜನಕ್ಕೆ ಇದು ಉಪಯೋಗ ಆಗುತ್ತೆ. ಯಾರ್ಯಾರು KCET ಎಕ್ಸಾಮು ಸಿಲೆಬಸ್ ಗೊತ್ತಿಲ್ಲ ಏನಂತಾರೋ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಓಕೆ, ಧನ್ಯವಾದಗಳು ಫ್ರೆಂಡ್ಸ್.